ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವು. ಅಂದರೆ ಮನುಷ್ಯ ಯಾವಾಗ ಈ ಭೂಮಿ ಮೇಲೆ ಬಂದು ಮೊದಲು ಕಲ್ಲುಗಳನ್ನು ಬಳಸಿ, ಕಬ್ಬಿಣ ಬಳಸಿ, ಪ್ರಾಣಿಗಳನ್ನು ಸಾಕಿ, ತಾನು ಒಂದು ಕಡೆ ಬೀಡ್ಬಿಟ್ಟು ಸಂಸಾರ ಮಾಡಿ ಮನುಷ್ಯರು ಮಾತಾಡೋದನ್ನು ಕಲಿಯೋದು ಯಾವಾಗ ಆರಂಭ ಆಯಿತೋ ಅವಾಗಿಂದ ಜನಪದ ಕಲೆಗಳು ಇದ್ದಾವೆ. ಅಂದರೆ ಅವಾಗ ಮಾತು ಬರ್ತಾ ಇರಲಿಲ್ಲ, ಅವರು ಖುಷಿ ಆದಾಗ ಕುಣಿತಾ ಇದ್ರು. ಮನುಷ್ಯರ ಹೇಗೆ ನೋಡು, ಮೇಕೆನೂ ಕುಣಿಯುತ್ತೆ, ನಾಯಿನೂ ಕುಣಿಯುತ್ತೆ, ಹಸುನೂ ಕುಣಿತ ಅಂದ್ಬಿಟ್ಟು ಅಲ್ವಾ ಚಿನ್ನಾಟ ಆಡುತ್ತೆ. ಹಂಗೆ ಮನುಷ್ಯನೂ ಕೂಡ ಏನು ಮಾಡಕತ್ತಿದ್ದ, ತನಗೆ ಖುಷಿ ಆದಾಗ ಕುಣಿಯಕ್ಕೆ ಶುರು ಮಾಡ್ದ, ಆಡ್ಲಿಕ್ಕೆ ಶುರು ಮಾಡ್ದ, ಕೂಗ್ಲಿಕ್ಕೆ ಶುರು ಮಾಡ್ದ. ಹಂಗೇ ಜನಪದ ಕಲೆಗಳು ಹುಟ್ಕೊಂಡವು ಅಂತ ಹೇಳ್ತಾರೆ. ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅರಿತಿದ್ದನ್ನು ರೂಪಿಸಿಕೊಂಡಿರುವುದು ಪರಿಸರ ವೀಕ್ಷಣೆ. ಅಂದರೆ ಯಾವ ಮನುಷ್ಯ ಯಾವ ಪರಿಸರದಲ್ಲಿ ಇರ್ತಾನೋ, ಯಾವ ದೇಶದಲ್ಲಿ ಇರ್ತಾನೋ, ಯಾವ ಭಾಷೆಯನ್ನ ಕಲಿತಾ ಹೋಗ್ತಾನೋ, ಹಾಗೇನೆ ಅವುಗಳನ್ನು ಅನುಕರಣೆಯಿಂದ ಕಲಿತಾ ಹೋಗ್ತಾನೆ. ಮಾತು ಬರೋದಕ್ಕಿಂತ ಮುಂಚೆ ಒಬ್ರು ಮಾಡೋದು ನೋಡಿ, ಪ್ರಾಣಿಗಳು ಮಾಡೋದು ನೋಡಿ, ಹಕ್ಕಿಗಳು ಕ್ಯೂ ಕ್ಯೂ ಅನ್ನೋದು ನೋಡಿ, ಎಲ್ಲೋ ಬಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಮಾತನ್ನು ಬರೆಯಕ್ಕೆ ಶುರು ಮಾಡ್ತಾರೆ, ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಚಿತ್ರದ ಮುಖಾಂತರ ತನ್ನ ಅನುಭವ ಹೇಳಕ್ಕೆ ಶುರು ಮಾಡ್ತಾರೆ. ಕಲ್ಲಿನ ಮೇಲೆ ತನ್ನ ಅನುಭವವನ್ನ ದಾಖಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಜನಪದ ಚಿತ್ರಕಲೆ ಹುಟ್ಟಿಗೆಳ್ತು, ಹಾಡುವ ಕಲೆ ಹುಟ್ಟಿಗೆಳ್ತು, ನೃತ್ಯ ಕಲೆ ಹುಟ್ಟಿಗೆಳ್ತು, ಅಥವಾ ಅಭಿನಯ ಕಲೆ ಹುಟ್ಟಿಗೆಳ್ತು. ಮಾನವ ಸಹಜ ಗುಣ, ಹಾಗಾಗಿ ಇಂಥ ಕಲೆಗಳು ಅಸ್ತಿತ್ವಕ್ಕೆ ಬಂದವು. ಮಾನವನ ಸಹಜ ಗುಣ ಏನಪ್ಪ ಅಂದ್ರೆ ಅನುಕರಣೆ ಮಾಡುವಂತ, ಒಬ್ಬರು ನೋಡಿ ಒಬ್ರು ಕಲಿಯಂತ. ನಮ್ಮ ವೇಷ ಭೂಷಣ, ಮಾತು, ಕತೆ ಇವೆಲ್ಲವನ್ನು ಕೂಡ ಮನುಷ್ಯ ಕಲಿತಾ ಅನುಕರಣೆಯಿಂದ ಬರ್ತಾನೆ. ಜೊತೆಗೆ ಯಾವ ಪರಿಸರದಲ್ಲಿ ಇರ್ತಾನೋ ಆ ಪರಿಸರವನ್ನ ಅವನು ಜೀವನದಲ್ಲಿ ಅಳವಡಿಸ್ಕೊಂಡು ತನಗೆ ಖುಷಿಯಾದಾಗ ಕಲೆಗಳ ಮುಖಾಂತರ ಹೊರಗಿಡುತ್ತಾನೆ. ಇದೀಗನೇ ಜನಪದ ಕಲೆಗಳು ಹುಟ್ಕೊಂಡವು. ಹಾಗಾಗಿ ಇಂಥ ಕಲೆಗಳು ಅಸ್ತಿತ್ವಕ್ಕೆ ಬಂದವು. ಈಗ ಅನುಕರಣೆಯಿಂದ ಈ ಕಲೆಗಳು ಬಂದವು. ಕಲೆ ಮನಸ್ಸಿಗೆ ನೆಮ್ಮದಿ, ಸಂತೋಷ ನೀಡುವುದಲ್ಲದೆ ಮುಂದಿನ ಪೀಳಿಗೆಗೆ ಆಕಾರವಾಗುತ್ತದೆ. ಮನಸ್ಸಿಗೆ ನೆಮ್ಮದಿ, ಕಲೆ ಏನ್ ಕೊಡುತ್ತೆ? ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ, ಆಮೇಲೆ ಸಂತೋಷವನ್ನು ಕೊಡುತ್ತೆ. ನೋಡಿ, ಹಾಡಿದಾಗ ಕುಣಿದಾಗ ಹಬ್ಬ ಹರಿದಿನಗಳಿಗೆ ಸಂತೋಷ ಪಟ್ಟಾಗ ಏನಾಗುತ್ತೆ? ಖುಷಿ ಆಗುತ್ತೆ. ಜನಪದ ಕಲೆಗಳನ್ನು ನೋಡಿ ಹಾಡಿ ಮಾಡಿದಾಗ ಹಾಗೇನೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಆಯಾಸ. ನಮ್ಮ ದೈಹಿಕವಾಗಿ ಕುಣಿದಾಗ ದೇಹದಲ್ಲಿ ನವಶಕ್ತಿ ಉತ್ಪತ್ತಿ ಆಗುತ್ತೆ, ಹಾಡಿದಾಗ ಭಾವನೆಗಳು ಹೊರಗಿಡುತ್ತವೆ. ಹೀಗೆ ನೆಮ್ಮದಿ, ಮನುಷ್ಯನಿಗೆ ಸಂತೋಷ ಈ ಕಲೆಗಳ ಮುಖಾಂತರ ದೊರಕುತ್ತೆ. ಜನಪದ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲೂ ಜನಪದ ಕಲೆಗಳನ್ನ ಕಾಣಬಹುದು. ಇಲ್ಲಿ ಜನಪದರು ಅಂದ್ರೆ ಯಾರಂದ್ರೆ ಕುರಿತೋದದಿಯು ಕಾವ್ಯ ಪ್ರಯೋಗ ಪರಿಣತಿ ಮತಿಗಳಂತ ಕವಿಗಳು. ಅಂದ್ರೆ ಯಾರು ಜನಪದ ಗೀತೆ ಹಾಡರು, ಯಾವ್ಯಾವ ಜನಪದ ಗೀತೆಗಳು ಅಂದ್ರೆ ಯಾವ ಭಜನೆ ಪದಗಳು ಇರ್ಬೋದು, ಕೋಲಾಟ ಪದ, ಸೋಬಾನ ಪಟ, ಡೊಳ್ಳಿನ ಪದ, ಹೀಗೆ 16 ನಮೂನಿ ಜನಪದ ಕಲೆಗಳು, ಹಾಡುಗಳು ಇದಾವೆ. ಇವೆಲ್ಲ ಹೆಂಗೆ ಅಂದ್ರೆ ಅವರು ಎಲ್ಲೆಲ್ಲಿ ಜನಪದ ಸಂಸ್ಕೃತಿ ಜನ ಇದ್ದಾರೋ ಅಲ್ಲೆಲ್ಲ ಅವರ ಹೆಜ್ಜೆಯಲ್ಲೂ ಕೂಡ ಈ ರೀತಿ ಜನಪದ ಕಲೆಗಳನ್ನು ನಾವು ಕಾಣ್ತಾ ಬಂದಿದ್ದೀವಿ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಅಲ್ಲಿ ಪದಗಳು ಬರೀತದಲ್ಲ, ನಾನು ಹೇಳಿದಾಗ ಹಂಗೆ ಬರೀತದ್ಯಾ ನೀನು? ಅಲ್ವ ನಮ್ಮ ಸಂತೋಷ, ನೆಮ್ಮದಿ, ಕಲೆ. ಜನಪದರ ಬದುಕು ಏನು? ಒಂದು ಕಲೆ. ಹೆಂಗೆ ಅಂದ್ರೆ ಅವರು ಜನಪದರು ಏನ್ ಮಾಡ್ತಾರೆ ಅಂದ್ರೆ ಅಕ್ಷರ ಬರದೇ ಇರೋರು, ಹಳ್ಳಿಗಾಡಿನಲ್ಲಿ ಹಿಂದಿಂದ ಇದ್ದಂಥವ್ರು. ಅವರು ಬೆಳಗ್ಗೆ ಎದ್ದ ತಕ್ಷಣ ಮುಂಜಾನೆ ಎದ್ದು ಯಾರಾರ ನೆನೆಯಾರಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋ ಭೂಕ್ತಾಯ, ನಾನೆದ್ದು ಬೆಳಿಗ್ಗೆ ನೆನೆದೇನ. ಬೆಳಗ್ಗೆ ಹೇಳ್ತಿದ್ದಂಗೆ ಯಾರು ನೆನೆಸ್ಬೇಕಾನು ಅಂದ್ರೆ ದೇವ್ರನ್ನೆಲ್ಲ, ಭೂಮಿ ತಾಯಿಯನ್ನ, ನಮಗೆ ಅನ್ನ ಕೊಡ್ತಾಳಲ್ಲ ಭೂಮಿ ತಾಯಿನ ಎದ್ದ ತಕ್ಷಣ ನೆನಿತೀನಿ ಅಂತ ಶುರು ಮಾಡ್ಕೊಂಡು ಅವ್ರು ಬೆಳಿಗ್ಗೆ ಬೀಸೋ ಕಲ್ಲಿನ ಪದ ಬೀಸ್ಕೆಂತ, ಅಕ್ಕಿಗಳನ್ನು ಕೇರ್ತಾ ಎಗ್ಗಿಸ್ತಾ ಮಾಡ್ತಾ, ಆಮೇಲೆ ಹೊಲಕ್ಕೆ ಹೋಗಿ ಅಲ್ಲಿ ಕಳೆ ನಾಟಿ, ಇಂಥದ್ದು ಹೊಲಗಳಲ್ಲಿ ಕೆಲಸ ಮಾಡ್ತಾ, ಮನೆಯಲ್ಲಿ ಕೆಲಸ ಮಾಡ್ತಾ, ರಾಶಿ ಮಾಡ್ತಾ,
ಹೀಗೆ ಅವ್ರ ಬದುಕೇ ಒಂದು ಕಲೆ. ಎದ್ರು ಕುಂತರು ಹಾಡು, ಮದುವೆ ಮನೆಗೆ ಹಾಡು, ಸೋಬಾನೆ ಕೇಳಿದರೆ ಇನ್ಯಾವುದೋ ಒಂದು ಆರತಿ, ಇದ್ಯಾವುದೋ ಮನೆಗೆ ಗೃಹ, ಈ ಎಲ್ಲವೂ ಬದುಕಿನಲ್ಲಿ ಹಬ್ಬ ದಿನಗಳಲ್ಲಿ ಪ್ರತಿದಿನ ಬದುಕಿನ ಜೊತೆಗೇನೆ ಅವರು ಹಾಡುಗಳನ್ನು, ಜನಪದ ಹಾಡುಗಳನ್ನು, ಕಲೆಗಳನ್ನು ಮೈಗೂಡಿಸ್ಕೊಂತಿದ್ರು. ಅವ್ರ ಬದುಕೇ ಒಂದು ಕಲೆ. ಮುಗ್ಧ ಜನರಿಗೆ ತಿಳಿದೋ ತಿಳಿಯದೆಯೋ ಅವರ ಬದುಕಿನಲ್ಲಿ ಕಲೆ ಹಾಸುಹೊಕ್ಕಾಗಿದೆ. ಕಲೆ ಅಂದ್ರೆ ಮುಗ್ಧ ಜನ, ಅವ್ರಿಗೆ ಗೊತ್ತಿಲ್ಲ ನಾವು ಹಾಡು ಹೇಳಬೇಕು, ಯಾರನ್ನ ಖುಷಿ ಪಡಿಸ್ಬೇಕು, ಅವ್ರು ಏನೋ ನಮಗೆ ಬಹುಮಾನ ಕೊಡ್ತಾರೆ ಅನ್ನೋ ಅವ್ರ ಮನೋಭಾವ ಇಲ್ಲ. ಮುಗ್ಧ ಜನ ಸುಮ್ಮನೆ ಖುಷಿ ಆಯ್ತಾ ಸೋಬಾನೆ ಪದ ಹಾಡೋದು, ಸೋಬಾನೆ ಪದಗಳನ್ನ ಹೆಣ್ಮಕ್ಳು ಹಾಡ್ತಾರೆ. ಅವ್ರಿಗೆ ಅಕ್ಷರ ಬರಲ್ಲ ಏನು. ನಮ್ಮ ಮಗಳ ಮದುವೆಗೆ ಸುಮ್ಮನೆ ಒಂದು 10 ಜನನ ಸೋಬಾನೆ ಮಾಡೋದನ್ನ ಕರೆಸಿ ಅವರೆಲ್ಲರಿಗೂ ಒಂದೊಂದು 1000 ರೂಪಾಯಿ ಬಹುಮಾನ ಇದನ್ನು ಕೊಟ್ಟು ಗೌರವಧನ, ಎಲ್ಲರಿಗೂ ಒಂದೊಂದು ಸೀರೆ ಉಡಿಸಿ ಸನ್ಮಾನ ಮಾಡಿ ಕಳಿಸಿದ್ರು. ಅವ್ರು ಬೆಳಗ್ಗೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಸೋಬಾನ ಪದ ಹೇಳೋದು. ಹಂಗಾಗಿ ಮೇಲೆ ಭಾಳ ಜನಗಳ ಮನೆಗಳಿಗೆ ಮದುವೆಗಳಿಗೆ ಕರ್ಕೊಂಡೋಗಿ ಆಡಿಸ್ತಾರೆ. ಈ ಥರ ನಾವು ಜನಪದ ಕಲಾವಿದರನ್ನ ಗೌರವಿಸಬೇಕು, ಪ್ರೋತ್ಸಾಹಿಸಬೇಕು, ಅವ್ರಿಗೆ ಬದುಕಿಗೆ ಸಹಕಾರ ಆಗಬೇಕು, ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಹೀಗೆ ಈ ಜನಪದರು ಕಲೆಗಳಿಗೂ ಜೀವನಕ್ಕೂ ನಿಕಟ ಸಂಬಂಧ ಇದೆ. ಜನಪದ ಕಲೆಗಳಿಗೂ ಬದುಕು, ಜನಪದ ಬದುಕಿಗೆ ನಿಕಟ ಸಂಬಂಧ ಇದೆ. ಬೀಸಪ್ಪಲ್ಲಿನ ಪದ ಬೀಸ್ತಾ ಮಕ್ಕಳು ಹೆಂಗಿರ್ಬೇಕು, ಹೆಣ್ಣು ಮಕ್ಕಳು ಗಂಡು ಮನೆಗೆ ಹೆಂಗಿರ್ಬೇಕು, ತವ್ರ ಮನೆಗೆ ಹೆಂಗಿರ್ಬೇಕು, ಮನೆ ಗಂಡು ಮಗ ಹೆಂಗ್ ದುಡಿಬೇಕು, ಇಂಥವನ್ನೆಲ್ಲ ನೀತಿ ಪಾಠಗಳನ್ನ ಅವರು ಪದಗಳಲ್ಲಿ ತುಂಬಿ ಹೇಳ್ತಾ ಇದ್ರು. ಬದುಕನ್ನು ಕಟ್ಟಿಕೊಡ್ತಿದ್ರು. ಯಾರಿಗೆ ಮುಂದೆ ಬರೋ ಯುವಕರಿಗೆ, ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ರು. ನಿತ್ಯ ದುಡಿಮೆಯ ಆಯಾಸ, ಬದುಕಿನ ಏಕತಾನತೆ, ಆಸರಿಕೆ ಬೇಸರಿಕೆಯನ್ನು ನಿವಾರಿಸಿಕೊಡಲು ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ. ಈ ಮನುಷ್ಯ ಯಾಕೆ ಕಲೆಗಳ ಮೊರೆ ಹೋಗಿದ್ದಾನಪ್ಪ ಅಂದ್ರೆ, ಮೊದಲನೇದಾಗಿ ಏನು, ದುಡಿಮೆಯ ಆಯಾಸ. ಅಂದ್ರೆ ಬೆಳಗಿಂದ ಸಂಜೆವರೆಗೆ ದುಡಿತಾ ಇದ್ರು. ಒಳಗೆ ಮನೆ ಒಳಗೆ ಮನೆ ಹೊರಗೆ ಹೊಲಗಳಲ್ಲಿ, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ದುಡಿತಿದ್ರು. ದುಡಿದು ಆಯಾಸ ಆಗಿರ್ತಲ್ಲ, ಸಂಜೆ ಬಂದು ಕೂತ್ಕೊಂಡು ಅಥವಾ ಹೊಲಗಳಲ್ಲಿ ವಿಶ್ರಾಂತಿ ಪಡೆಯುವಾಗ ಈ ತರ ಪದಗಳನ್ನ ಆಡ್ತಾ ಇದ್ರು. ಆನಂತರ ಆಸರಿಕೆ ಬೇಸರಿಕೆ ಆದಾಗ, ಆಸರ ಪಡ್ಕೊಳ್ಳೋದು. ಬಹಳ ಸುಸ್ತಾಗಿತ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋದಕ್ಕೆ, ಬೇಜಾರಾಗಿತ್ತಾ ಬೇಜಾರು ಕಳ್ಕೊಳ್ಳೋದಕ್ಕೆ ಈ ತರ ಜನಪದ ಕಲೆಗಳನ್ನ ರೂಢಿಸ್ಕೊಂಡು ಬಂದರು. ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ. ಇವುಗಳೆಲ್ಲ ನಿವಾರಿಸಿಕೊಳ್ಳೋದಕ್ಕೆ ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ. ಇವನ್ನು ಜತನವಾಗಿ ರಕ್ಷಿಸಿ ಬೆಳೆಸಿಕೊಂಡು ಬಂದಿದ್ದಾನೆ. ಬಾಯಿಂದ ಬಾಯಿಗೆ ಈ ಜನಪದ ಕಲೆಗಳು, ಜನಪದ ಆಟಗಳು, ಜನಪದ ನಾಟಕಗಳು, ಕುಣಿತಗಳು, ವಾದ್ಯಗಳು ಇವೆಲ್ಲವೂ ಮುಂದಿನ ಪೀಳಿಗೆಗೆ ಇರಲಿ ಅಂದ್ಬಿಟ್ಟು ಅದನ್ನ ರೂಢಿ ಮಾಡ್ಕೊಂಡು ಮಕ್ಕಳಿಗೆ ಕಲಿಸ್ಕೊಂತ ಬಾಯಿಂದ ಬಾಯಿಗೆ ಅದನ್ನು ಜತನ ಮಾಡಿ, ಅಂದ್ರೆ ಜೋಪಾನವಾಗಿ ಜತನ ಮಾಡಿದ್ದಾನೆ. ಮೊರೆ ಹೋಗು ಜತನ ಅಂದ್ರೆ ಜೋಪಾನ ಮಾಡಿಡೋದು, ರಕ್ಷಣೆ ಮಾಡಿಡುವಂಥದ್ದು ಜತನ. ಪ್ರಾರಂಭದಲ್ಲಿ ಆಂಗಿಕ ಸಂಜ್ಞೆಗಳಿಂದ ಕೂಡಿದ ಕಲೆಗಳು ಕ್ರಮೇಣ ಚಿತ್ರ, ಶಿಲ್ಪ, ಹಾಡು, ಕುಣಿತ ಮೊದಲಾದ ಆಯಾಮಗಳನ್ನು ಪಡೆದುಕೊಂಡಿವೆ. ಆರಂಭದಲ್ಲಿ ಆಂಗಿಕ ಅಭಿನಯ ಮಾಡರು. ಮೊದಲು ಮಾತು ಬರೋದಕ್ಕಿಂತ ಮುಂಚೆ ಅಂದ್ರೆ ಅನ್ನೋರು, ಊಟ ಮಾಡು ಬಾ ಅಂತ ಹಾಕ್ತಾರೆ ಅಲ್ವಾ. ಬರ್ತಾ ಮಾತು ಹುಡುಗ ಮೇಲೆ ಮನುಷ್ಯ ಬಂದಾಗಿನಿಂದ ಸನ್ನೆಗಳು ಮುಖಾಂತರ ಅಂದ್ರೆ ಬೋ ಬಾ ಅಂತ ಅಳ್ತಾರೆ. ನೋವಾಗಿದೆ ಅಂತ ಖುಷಿ ಪಟ್ಟರೆ ಸಂತೋಷವೂ ಇದ್ದಾನೆ. ಕುಣಿತಾ ಇದ್ದಾನೆ, ಖುಷಿ ಕುಣಿತಿದ್ರು, ದುಃಖಕ್ಕೂ ಕುಣಿತಾ ಇದ್ರು. ಈಗ ಮೊದಲು ಆಂಗಿಕ ಅಭಿನಯಗಳ ಮೂಲಕ ಇದು ಮಾಡೋದು. ಅದ್ಯಾವ್ದು ಟಾರ್ಜನ್ ಅಂತ ಒಂದು ಸಿನಿಮಾ ನೋಡಿದ್ರೆ ಅವ್ರು ಕೂಗಿದ ತಕ್ಷಣ ಏನೋ ಸಂಕಟ ಆಗಿದೆ ಅಂತ ಬಿಟ್ಟು ಉಳಿದರೆಲ್ಲ ಇದೇ ಬಿಡ್ಕೊಂಡು ಓಡ್ ಬಂದು ಸೇರೋರು. ಏನೋ ಅಪಾಯ ಆಗಿದೆ ಅವ್ರು ನೋಡ್ಬಿಟ್ಟು ರಕ್ಷಣೆ, ಪ್ರಾಣಿಗಳಿಂದನೋ ಇನ್ಯಾರಿಂದನೋ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಹಿಂಗ್ ಉಟ್ಕೊಂಡಿದ್ದು. ಶಬ್ದ ಹೆಂಗ್ ಹುಡುತ್ತೆ, ಕಬ್ಬಿಣ ಯುಗದ ಹೆಂಗ್ ಹುಡ್ತದೆ. ನಮ್ಮೊಂದು ಬಹಳ ವರ್ಷದಿಂದೊಂದು ಬೀದಿ ನಾಟಕ ಮಾಡ್ತಿದ್ವಿ. ಶಬ್ದ ಹೆಂಗ್ ಹುಡ್ತದೆ, ಮಾತು ಹೆಂಗ್ ಹುಡ್ತದೆ, ಟಣ್ ಟಣ್ ಕಬ್ಬಿಣ ಯುಗ ಟಣ್ ಶಬ್ದ ಹೊಡಿ
ಟಣ್ 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 ಕಬ್ಬಿನ ಏನು ಸುತ್ತಿಗೆ ಏಟಿಗೆ ಸುತ್ತಿಗೆ ಏಟಿಗೆ ಹುಟ್ಟಿತು ಸಂಗೀತದ ಧ್ವನಿಯು. ಒಂದು ನಾಟಕ ಮಾಡಿಸಿದ್ದೆ, ಬೀದಿ ನಾಟಕ. ಟಣ್ 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 ಸುತ್ತಿಗೆ ಒಂದೇಟಿನ ಧ್ವನಿ ಸುತ್ತಿನ ಏಟಿಗೆ ಹುಟ್ಟಿತು. ಮುಂದೆ ಬರ್ತದೆ. ಓಹೋ ಓಹೋ ಅಂದ್ರೆ ಹೆಂಗೆ ಮಾತು ಬಂತು ಅನ್ನೋದನ್ನ ಆ ವಾಡಿನ ಮುಖಾಂತರ ಒಂದು ಅಭಿನಯ ಮಾಡಿರ್ತೀನಿ ನಾಟಕದಲ್ಲಿ. ಹಿಂಗೆ ಮನುಷ್ಯ ಆಂಗಿಕ ಸಂಜ್ಞೆಗಳಿಂದ, ಆಂಗಿಕ ಅಂದ್ರೆ ಅಂಗಗಳ ಮುಖಾಂತರ ಕೈಯಿಂದ ಸಂಜ್ಞೆ ಮಾಡೋದು, ತಲೆ ಸಾರೋದು, ಬೇಕಾದ್ರೆ ಬೇಡ ಅಂದ್ರೆ ಬೇಡ ಅಲ್ವಾ, ಇಷ್ಟೊಂದು ದೊಡ್ಡದು ಇಷ್ಟೊಂದು ಸಣ್ಣದು, ಹೀಗೆ ಅಭಿನಯಗಳ ಮುಖಾಂತರ ಮಾತನ್ನ ಆರಂಭ ಮಾಡಿದ ಮನುಷ್ಯ. ಆ ನಂತರ ಏನ್ ಮಾಡಿದ, ಚಿತ್ರಗಳ ಮುಖಾಂತರ ಕಲ್ಲಿನಲ್ಲಿ ಕೆತ್ತಿದ್ರು. ಯಾವುದು ಇದರಲ್ಲಿ ಸಿಗುತ್ತೆ ಮೂಲ, ಹರಪ್ಪ ಮೊಹೆಂಜೊದಾರೋ ಅಲ್ಲಿ ಗುಹೆಗಳಲ್ಲಿ, ಗುಹಾಂತರ ದೇವಾಲಯದೊಳಗೆ ಒಂದು ಸುಮ್ಮನೆ ಚಿತ್ರವನ್ನು ಬರೆಯೋದು. ಎಷ್ಟು ಜನ ಇದೀವಿ ನಾವು ಮನುಷ್ಯರು, ಅಥವಾ ಮನುಷ್ಯರು ಹೆಂಗಿದ್ರು ಅದಕ್ಕೆ ಹಿಂಗ್ ಬರೆಯೋದು. ಓ ಇದು ಗಂಡು ಹೆಣ್ಣು, ಸಣ್ಣ 2 ಮಕ್ಕಳು, ಈ ಕಡೆ 1 ಮಕ್ಕಳು, ಆಮೇಲೆ ಒಂದು ಪ್ರಾಣಿಗಳು ಹಿಂಗ್ ಬರೆಯೋದು. ಹಿಂಗ್ ಬರೆದು ಇದು ಒಂದು ಪ್ರಾಣಿ, ಅದ್ರ ಸಣ್ಣ ಪ್ರಾಣಿ, ಈ ಚಿತ್ರಗಳ ಮುಖಾಂತರ ಬರೆಯಕತ್ತಿದ್ರು. ಬರಹ ಈಗ ಉತ್ಪತ್ತಿ ಆಯಿತು ಅಂತೇಳಿ ಹೇಳ್ತಾರೆ. ಹಂಗೇನೆ ಶಿಲ್ಪಗಳ ಮೇಲೆ, ಕಲ್ಲಿನ ಮೇಲೆ ಕೆತ್ತಿದ್ರು, ಹಾಡು ಬರೆಯಕತ್ತಿದ್ರು, ಕುಣಿಯಕತ್ತಿದ್ರು. ಈ ಎಲ್ಲ ಆಯಾಮಗಳನ್ನ ಇದು ಜನಪದ ಕಲೆ ಪಡ್ಕೊಂಡಿದೆ. ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು 40ಕ್ಕೂ ಹೆಚ್ಚು ಪ್ರಕಾರಗಳು ರೂಢಿಯಲ್ಲಿವೆ. ಯಾವುವು? ಜನಪದ ನೃತ್ಯಗಳು. ಹಾಗೇನೆ 40ಕ್ಕೂ ಹೆಚ್ಚು ಪ್ರಕಾರಗಳು ಇದ್ದಾವೆ. ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿದ್ದು ಜನಪ್ರಿಯತೆ ಪಡೆದಿವೆ. ಕೆಲವು ಮಾತ್ರ 8 ಪ್ರಾದೇಶಿಕವಾಗಿ ಪ್ರಚಲಿತ ಆಗಿದ್ದಾವೆ. ಆ ಪ್ರದೇಶದಲ್ಲಿ ಬಳಸುವಂತಹ ವಾದ್ಯಗಳ ಮುಖಾಂತರ, ಕುಣಿತಗಳ ಮುಖಾಂತರ, ಹಾಡುಗಳ ಮುಖಾಂತರ ಕೆಲವು ಎಲ್ಲಾ ಕಡೆಗೂ ಜೋಪಾನವಾಗಿ ಇನ್ನೂ ಇದಾವೆ. ಅವು ಯಾವ್ಯಾವು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಜನಪದ ಕಲೆಗಳ ವೈಭವ ಎಂಥದ್ದು, ಎಷ್ಟು ವೈಭವಪೂರ್ಣವಾಗಿರುತ್ತದೆ, ಅವರ ವೇಷ ಭೂಷಣ, ಹಾಡು, ಕುಣಿತ, ಅದನ್ನೀಗ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ಕಡೆ ಭಾಗದಲ್ಲಿ ಇದುವರೆಗೆ ನೀವು ಪ್ರವೇಶವನ್ನು ತಿಳ್ಕೊಂಡ್ರಿ. ಈಗ ಒಂದು ಆಕರ ಎಲ್ಲಿಂದ ಬಂತು ಈ ಒಂದು ಬರಹ ಅಂದ್ರೆ, ಜನಪದ ಕಲೆಗಳ ವೈಭವ ಜಾನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹೊರತಂದಿರುವ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಗಳಲ್ಲಿರುವ ಸಂಪನ್ಮೂಲದ ಆಧಾರದಿಂದ ಈ ಗದ್ಯ ಭಾಗವನ್ನು ನಿಗದಿಪಡಿಸಿದೆ ಅಂತ ಇದೆ. ಮೈಸೂರು ವಿಶ್ವವಿದ್ಯಾಲಯ ಜನಪದ ಕಲೆಗಳ ಬಗ್ಗೆ ಅವುಗಳ ಅಧ್ಯಯನ ಮಾಡಿದ ಒಂದು ಕೃತಿನಲ್ಲಿ ಈ ಒಂದು ಲೇಖನ ಇದೆ, ಅದನ್ನು ನಮಗೆ ಕೊಟ್ಟಿದ್ದಾರೆ. ಆಶಯ, ಯಾಕೆ ಈ ಪಾಠವನ್ನು ನಮಗೆ ಇಟ್ಟಿದ್ದಾರೆ, ಇದರಿಂದ ನಮಗೇನು ಉಪಯೋಗ, ನಾವೇನು ಜೀವನಕ್ಕೆ ಅಳವಡಿಸ್ಕೋಬೇಕು, ಏನು ಕಲಿಬೇಕು ಅನ್ನೋದು. ಏನು ಆಶಯ? ಜನಪದ ಕಲೆ ಅತ್ಯಂತ ಪ್ರಾಚೀನವಾದುದು. ಜನಪದ ಕಲೆ ಎಂಥದ್ದು? ಅತ್ಯಂತ ಏನು ಪ್ರಾಚೀನವಾದುದು ಅಂದ್ರೆ ಬಹು ಹಿಂದಿನ ಅಂತ, ಸಾವಿರಾರು ವರ್ಷಗಳಿಂದ ಬಂದಂಥದ್ದು. ಏನು ಇಲ್ಲಿ ಬರೀ ಇಲ್ಲಿ ಏನಾಗುತ್ತೆ, ಇನ್ನೊಂದ್ಸರಿ ನೋಡಿ ಬರ್ಕೊಂಡಿದ್ದೆ. ಗೊತ್ತಾಯ್ತಾ? ಜನಪದ ಕಲೆ ಅತ್ಯಂತ ಪ್ರಾಚೀನವಾದದ್ದು, ಸಾವಿರಾರು ವರ್ಷಗಳಿಂದ ಬಂದಂಥದ್ದು. ಮನುಷ್ಯ ಯಾವಾಗ ಭೂಮಿಗೆ ಬಂದೋ, ಬದುಕಕ್ಕೆ ಶುರು ಮಾಡಿದ್ನೋ, ಒಟ್ಟಿಗೆ ಹಾಡೋದಕ್ಕೆ ಕುಣಿಯೋದಕ್ಕೆ ಶುರು ಮಾಡಿದ್ನೋ, ಅವಾಗಲೇ ಬಂದು ಪರಂಪರೆಯಿಂದ ಉಳಿದು ಬಂದಿರುವ ಸಂಪ್ರದಾಯವಾಗಿದ್ದು ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವ ಕಲೆ ಹೆಚ್ಚು ಜನಪ್ರಿಯವಾಗಿದೆ. ಪರಂಪರೆಯಿಂದ, ನಮ್ಮ ಪರಂಪರೆ, ನಮ್ಮ ಭಾರತೀಯ ಪರಂಪರೆ, ಅದರಲ್ಲಿ ನೂರಾರು ನಮೂನೆಯ ಸಂಸ್ಕೃತಿ, ಜಾತಿ, ಧರ್ಮ, ಪ್ರದೇಶಗಳು, ಅವಕ್ಕನುಗುಣವಾಗಿ ನಾವು ಅದರದ್ದೇ ಆದ ಒಂದು ಪರಂಪರೆ ಇದೆ. ಆ ಪರಂಪರೆ ಸಂಪ್ರದಾಯ ಉಳಿದು ಬಂದಿರುವ, ಪರಂಪರೆಯಿಂದ ಉಳಿದು ಬಂದಿರುವ ಸಂಪ್ರದಾಯ ಯಾವ್ಯಾವು? ಅವು ಆಂಗಿಕ ಅಭಿನಯದ ಮೂಲಕ ವ್ಯಕ್ತ. ಆಂಗಿಕ ಅಭಿನಯ ಅಂದರೆ ನಮ್ಮ ಕೈ, ಕಾಲು, ದೇಹ, ಮುಖ, ಮಾತು ಇವುಗಳನ್ನು ಬಳಸಿ ಅಭಿನಯ ಮಾಡುವಂಥದ್ದು.
ಹಾಡೋದು ನಿಂತು ಬರೀ ಹಾಡೋದಾಗೈತಿ. ಅಭಿನಯ ಅಂದ್ರೆ ತಾಳದ ತಕ್ಕಂತೆ ಕುಣಿಯೋದು, ಇವೆಲ್ಲ ಬರ್ತವೆ ಕಲೆಗಳಿಗೆ. ಆಧುನಿಕ ಪ್ರಭಾವದಿಂದ ಜನಪದ ಕಲೆ ನಶಿಸುತ್ತಿದೆ. ಆಧುನಿಕ ಈ ಸಿನಿಮಾ ಯುಗದಲ್ಲಿ ಜನಗಳು ನಾವ್ಯಾರು ಜನಪದ ಕಲೆಗಳನ್ನು ಕಲಿತಿಲ್ಲ, ಹಾಡುಗಳನ್ನು ನಾವು ಕಲಿತಾ ಇಲ್ಲ, ಹಂಗಾಗಿ ನಶಿಸಿ ಹೋಗ್ತಾ ಇದೆ. ಇದನ್ನ ಉಳಿಸಬೇಕು ಅನ್ನೋದು ಈ ಪಾಠದ ಉದ್ದೇಶ. ನೀವು ಎಲ್ಲರೂ ಜನಪದ ಕಲೆ ಉಳಿಸು ಬೆಳೆಸೋದಕ್ಕೆ ಅದನ್ನ ಅನುಸರಿಸಬೇಕು, ಕಲಿಬೇಕು ಅನ್ನೋದು ಪಾಠದ ಆಶಯ. ಇದರಿಂದ ಎಷ್ಟೋ ಪ್ರಕಾರಗಳು ಕಣ್ಮರೆಯಾಗಿವೆ. 40ಕ್ಕೂ ಹೆಚ್ಚು ಪ್ರಕಾರ ಕನ್ನಡದಲ್ಲಿ ಇದ್ದಾವೆ. ಅದರಲ್ಲಿ ಎಷ್ಟೋ ಕಣ್ಮರೆಯಾಗಿದ್ದಾವೆ, ಕೆಲವಷ್ಟೇ ಜೀವಂತವಾಗಿ ಉಳಿದಿದ್ದಾವೆ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಕಲೆ ಮನರಂಜನೆಯ ಮಾಧ್ಯಮವೂ ಕ್ರಿಯಾಶೀಲತೆಯ ಸಂಕೇತವೂ ಆಗಿರುವುದು ಗಮನಾರ್ಹ ಅಂಶ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗ ಆಗಿತ್ತು. ಗ್ರಾಮೀಣ ಬದುಕು ಅದ್ರ ಅವಿಭಾಜ್ಯ ಅಂಗ ಅಂದ್ರೆ ಗ್ರಾಮೀಣರು ಎಲ್ಲಿ ಯಾವುದೇ ಗ್ರಾಮದಲ್ಲಿ ಹೋದ್ರು ಅಲ್ಲಿ ಜನಪದ ಕಲೆಗಳು ಇರ್ತವೆ. ಒಂದಲ್ಲ ಒಂದು ಜಾನಪದ ಕಲೆಗಳನ್ನ ಕಲ್ತಂತ ಜನಪದರು ಅಲ್ಲಿ ಇದ್ದೇ ಇರ್ತಾರೆ. ಒಂದು ಅಲ್ಲ, ಮನೆಗೊಬ್ಬೊಬ್ರು ಇಬ್ಬಿಬ್ರು ಇದ್ದೇ ಇರ್ತಾರೆ. ಈಗ ಕೊನೆ ಪಕ್ಷ ಮನೆಗೆ ಒಬ್ಬೊಬ್ಬರಾದ್ರೂ ಇತ್ತಿದ್ರು, ಈಗ ಕಡಿಮೆ ಆಗಿದೆ. ಯಾಕಂದ್ರೆ ಈ ಯುವ ಜನಾಂಗ ನಾವು ನೀವು ಎಲ್ಲ ಈ ಶಾಲಾ ಕಾಲೇಜಿಗೆ ಬರೋಕ್ಕೆಂದು ಶುರು ಮಾಡಿದ್ವು. ಅವಾಗ ಆ ಜನಪದ ಕಲೆಗಳನ್ನು ಕಲಿಸುವ ಒಂದು ಬಿಟ್ಟು ಹೋಗ್ಬಿಟ್ಟು, ಹೀಗಾಗಿ ಅವು ಕ್ಷೀಣಿಸಿ ಹೋಗಿದ್ದವು. ಹಾಗೆಯೇ ವಿಶಿಷ್ಟ ನಂಬಿಕೆ ಆಚರಣೆಯ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ. ಅದರ ಕಿರುಪರಿಚಯವೇ ಈ ಜನಪದ ಕಲೆಗಳ ವೈಭವ ಪಾಠ. ನೋಡಿ, ಆಚರಣೆ, ಕೆಲವು ನಂಬಿಕೆ, ವಿಶಿಷ್ಟವಾದ ನಂಬಿಕೆ ಕೆಲವರಲ್ಲಿ ಒಂದು ಯಾವುದೋ ಒಂದು ವಾದ್ಯದ ಬಗ್ಗೆ, ಯಾವುದೋ ಒಂದು ಕಲೆಯ ಬಗ್ಗೆ, ಆ ಒಂದು ಸಾಹಿತ್ಯದ ಬಗ್ಗೆ ಒಂದು ನಂಬಿಕೆ, ಒಂದೊಂದು ಜನಾಂಗದವರು, ಒಂದೊಂದು ಪ್ರದೇಶದವರು ಅದನ್ನು ಅಳವಡಿಸ್ಕೊಂಡಿರುವಂಥದ್ದು. ಹಾಗೆಯೇ ಜನಪದ ಕಲೆ ಆಚರಣೆ ಮಾಡ್ತಾ ಉದಾಹರಣೆಗೆ ಈ ಡೊಳ್ಳಿನ ಪದ, ಬೀರಪ್ಪ ದೇವರನ ಪದ ಅಂತೇಳಿ ಅದನ್ನು ಪೂರ್ವ ಜನಾಂಗದವರು ದೇವರು, ಬೀರಪ್ಪ ದೇವರು, ಮಂದೇವರು ಅಂತ ಮಾಡ್ಕೊಳ್ಳೋದು. ಇನ್ನು ಸಮಾಳ, ವೀರಗಾಸೆ, ಅದನ್ನು ವೀರಶೈವ ಲಿಂಗಾಯತ ಇವರು ವೀರಭದ್ರನ ಒಡಪು ಹೇಳ್ತಾ ಆ ವಾದ್ಯವನ್ನು ನುಡಿಸ್ತಾ ನೃತ್ಯವನ್ನು ಮಾಡ್ತಾ ಒಡಪು ಹೇಳಿಕೊಂತ ಈ ಜನಪದ ಕಲೆಯನ್ನು ಉಳಿಸ್ಕೊಂತ ಬರೋದು. ಹಾಗೇನೆ ಕೋಲಾಟ ಪದಗಳನ್ನು ಇನ್ನೊಂದು ವರ್ಗದ ಜನ, ಅನ್ನೊಂದು ಮತ್ತು ಹೀಗೆ ಬೇರೆ ಬೇರೆಯವರು ಅದನ್ನು ಆಚರಣೆ ಮಾಡ್ಕೊಂಡು ಅಳವಡಿಸ್ಕೊಂಡು ಬಂದಿರೋದ್ರಿಂದ ಅವನ್ನಿಷ್ಟು ಉಳಿದಿದ್ದಾವೆ. ಈ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ. ಈ ಕಾರಣಕ್ಕೆ ಅವು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ಪಡೆದಿರೋದ್ರಿಂದ ಕೆಲವು ವಾದ್ಯಗಳು, ಕುಣಿತಗಳು, ಹಾಡುಗಳು ಅವು ತುಂಬಾ ಮಹತ್ವವನ್ನು ಪಡ್ಕೊಂಡು ಬಂದಿದ್ದಾವೆ. ಇದ್ರ ಕಿರುಪರಿಚಯ, ಸಣ್ಣ ಪರಿಚಯ. ಹಂಗಂದ್ರೆ ಏನು ಜನಪದ ಕಲೆ ಅಂದ್ರೆ ಯಾವುವು, ಅವುಗಳ ಮಹತ್ವ, ವಿಶಿಷ್ಟವ ಏನು ಅನ್ನೋದನ್ನ ನಿಮಗೆ ಈ ಪಾಠದಲ್ಲಿ ನೋಡೋಣ. ಸರಿ, ಒಂದ್ಸರಿ ಪದಗಳ ಅರ್ಥವನ್ನ ನಾವು ನೋಡೋಣ. ಹೇಳ್ತೀರಾ? ಹಾ, ಪಾಸ್ ಮಾಡು. ನೋಡಿದ್ಯಾ? ಹಾಂ, ಅಲ್ಲಿ ನಾನು ನೋಡಿದ್ರೆ ಅದು ಪಾಸ್ ಮಾಡಿಬಿಡು. ದೇವರ ಬುದ್ಧರು ದೇವರನ್ನು ವಂಶ ಪಾರಂಪರ್ಯವಾಗಿ ಪೂಜಿಸುವ ಮನೆತನದವರು. ದೇವರನ್ನು ಅಂದ್ರೆ ಈ ಮೈಲಾರ ಲಿಂಗಪ್ಪನ ಭಕ್ತರದಲ್ಲ, ಗೌರವರು ಮನೆ ಭಕ್ತರು, ಅವ್ರ ವಂಶ ಪಾರಂಪರ್ಯವಾಗಿ ದೇವರ ಗುಡ್ರು ಅಂತ ಅವ್ರನ್ನ ಕರೀತಾರೆ. ದೇವರು ಹೊತ್ತವರು ಅಂತ ಕರೀತಲ್ಲ ಅವರು. ಕೂತ್ಕೊ, ಹೇಳಮ್ಮ. ಮೇಲ್ಮನೆ ಎತ್ತಯ್ಯ, ಏಳ್ಮಲೆ ಎತ್ತಯ್ಯ, ಏಳುಮನೆಯ ಎತ್ತ ತಂದೆ. ಮಲೆ ಮಹದೇಶ್ವರ ಸ್ವಾಮಿಯು 7 ಬೆಟ್ಟಗಳ ಮೇಲಿರುವ ಮಹದೇಶ್ವರ ಬೆಟ್ಟದಲ್ಲಿದ್ದಾನೆಂಬುದು ಭಕ್ತರ ನಂಬಿಕೆ. ಮಲೆ ಮಹದೇಶ್ವರ ಕೇಳಿದಿರಲ್ಲ, 7 ಮಲೆ ಎತ್ತಯ್ಯ ನೀವು ಅಲ್ವಾ, ಕೇಳಿದಿರಾ? ಆಡಿಬೇಕಾದ್ರೆ ಹಿಂಗೆ ಕೂತ್ಕೋ. ಮಲೆ ಮಹದೇಶ್ವರ ಸ್ವಾಮಿಯ 7 ಬೆಟ್ಟ ದಾಟಿ ಹೋಗ್ಬೇಕಂತೆ, ಅಲ್ಲಿ ಅವನ ದೇವಸ್ಥಾನ ಇದೆ, ಅಲ್ಲಿದ್ದಾನೆ ಅನ್ನೋದು ಅವರ ಒಂದು ಭಕ್ತರ ನಂಬಿಕೆ. ಸರಿ. ದಮ್ಮಡಿ ಕಂಸಾಳೆಯವರು ಕತೆ ಹೇಳುವಾಗ ಹಿಮ್ಮೇಳದವರು ಬಾರಿಸುವ ವೃತ್ತಾಕಾರದ ಚರ್ಮವಾದ್ಯ ಸಾಧನ. ದಮ್ಮಡಿ ಭಜನೆ ಮಾಡ್ತಾರೆ, ಕೇಳ್ತಿರಲ್ಲ, ಬಡಿತಲ್ಲ ಚರ್ಮದ್ದು, ಅದಕ್ಕೆ ದಮ್ಮಡಿ ಅಂತ ಹೇಳಿ ಕರೀತಾರೆ. ಏಕತಾರಿ, ಒಂದೇ ತಂತಿಯುಳ್ಳ ಸಂಗೀತ ವಾದ್ಯ. ಒಂದೇ ತಂತಿ ಕೇಳಿದಿರಲ್ಲ, ಒಂದೇ ತಂತಿ ಇರ್ತದೆ. ತರವಲ್ಲ
ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಗೊತ್ತಾಯ್ತಾ? ಇದು ತಂಬೂರಿ ಜಾನಪದ ಒಂದು ವಾದ್ಯ. ಆಮೇಲೆ ಜೋಳಿಗೆ ಕಾಣಿಕೆ ಪಡೆದು ದವಸ ಧಾನ್ಯಗಳನ್ನು ಹಾಕಿಕೊಳ್ಳಲು ಹೆಗಲಿಗೆ ನೇತು ಹಾಕಿಕೊಳ್ಳುವ ಉದ್ದನೆಯ ಚೀಲ. ಜೋಳಿಗೆ, ಈ ಐನರ್ಗಳು ಜೋಳಿಗೆ ಹಾಕ್ಯಂತಾರಲ್ವಾ? ಜೋಳಿಗೆ ಹಿಂಗೆ 2 ಜೋಳಿಗೆ ಹಾಕೊಂಡು ಕೈಗೊಂದು ಹಿಡ್ಕೊಂಡು ಬೆತ್ತ ಹಿಡ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಅವ್ರ ಮನೆಗಳ ಶ್ರಾವಣದಾಗ ಹೋಗಿ ಶಿವ ಶಿವ ಗುರುಧರ್ಮ ಕೋರು ಧಾನ್ಯದಲ್ಲಿ ಭಿಕ್ಷಾ ಅಂತಾರೆ ಅಲ್ವಾ? ಅಂದ್ರೆ ನಾವು ನೀವು ಬಂದ್ಬಿಟ್ಟು ಧಾನ್ಯವನ್ನ ಭಿಕ್ಷಾ ಬೇಡ್ತಾ ಇದೀವಿ ಅಂತೇಳಿ ಹಿಂದಿನಿಂದ ಬಂದ ಪರಂಪರೆ. ಹಾಗೇನೆ ಬೇರೆ ಬೇರೆ ದಾಸರು ಬೇರೆ ಬೇರೆ ಇವರೆಲ್ಲ ಏನ್ ಮಾಡ್ತಾರೆ, ಜೋಳಿಗೆ ಹಾಕೊಂಡು ತಮ್ಮ ಸಂಪ್ರದಾಯ ಇಟ್ಕೊಂಡು ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ ಜನಪದ ಮಹಾಕಾವ್ಯ ಮೌಖಿಕ ಸಾಹಿತ್ಯದ ಸುದೀರ್ಘ ಕಥನ. ಮೌಖಿಕ ಜನಪದ ಮಹಾಕಾವ್ಯ. ಮೌಖಿಕ ಅಂದ್ರೆ ಬಾಯಿಂದ ಬಾಯಿಗೆ ಬಂದಿರುವಂತದ್ದು, ಅದ್ರೆಲ್ಲೂ ಬರೋದಿಲ್ಲ. ಅವನ್ನ ಒಬ್ಬೊಬ್ರು ಹೇಳ್ತಾರೆ ಕಥೆಗಳನ್ನ, ಬಾಯಿಂದ ಬಾಯಿಗೆ ರಾತ್ರಿ ಇಡೀ ರಾತ್ರಿ 2 ದಿನ 3 ದಿನ ಗಂಟೆ ಕಥೆಗಳನ್ನ ಹೇಳುವಂಥದ್ದು ಇದೆ. ಇದು ಕಾವ್ಯಗಳನ್ನ ಹೇಳುವಂಥದ್ದು ಇದೆ. ಮೊನ್ನೆ ಒಬ್ಬ ನಾಯಮ್ಗೆ ಪ್ರಶಸ್ತಿ ಕೊಟ್ಟರು. ಆ ದಿನಗಟ್ಲೆ ಮಹಾಕಾವ್ಯಗಳನ್ನ ಆಯಮ್ಮ ಹೇಳ್ತಾ ಹೋಗ್ತಾರಂತ ಒಬ್ಬ ಜನಪದ ಕಲೆ. ಅದನ್ನ ಹೆಸರು ನೆನಪಿಲ್ಲ. ಅದೇ ಸುದೀರ್ಘ ಕಥನ, ದೀರ್ಘವಾಗಿ ಹಗಲು ರಾತ್ರಿ ಹೇಳುವಂತಹ ಮಹಾಕಾವ್ಯ. ಹೇಳೋ ಗಗ್ಗರಿ ಡೊಳ್ಳು ಕುಳಿತರ ವಾದ್ಯಗಾರರು ಉಡುವ ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನೀರಿಗೆ ಉಳ್ಳ ಲಿಂಗ ತೆರೆನಾದ ಹುಡುಗೆ ಅಂಗತರನಾದ ಹುಡುಗೆ ಡೊಳ್ಳು ಕುಣಿತದ ಕೂತು ವಾದ್ಯದ ಗಗ್ಗರಿ ಅಂದ್ರೆ ನೆರಿಗೆ ಹಾಕೊಂಡಿರ್ತಾರೆ ಸುತ್ತ. ಆ ಒಂದು ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ಬಹಳ ನೆರಿಗೆಗಳು ಅಂತಿರಲ್ಲ, ಹಂಗಿರುವ ಲಾಂಗಕರಣ ಇರೋ ಒಂದು ಹುಡುಗಿ ಅಂತ. ಒಡಪು ಇದು ಕರ್ನಾಟಕದ ವಿಶಿಷ್ಟ ಜನಪದ ಸಾಹಿತ್ಯ ಪ್ರಕಾರ. ಶ್ರಮಿಕ ವರ್ಗದವರು ಆಯಾಸವನ್ನು ಮರೆಯಲು, ನೆನಪಿನ ಶಕ್ತಿಯನ್ನು ಇಮ್ಮಡಿಸಿಕೊಳ್ಳಲು, ಬೌದ್ಧಿಕ ಕೌಶಲವನ್ನು ಮೆರೆಯಲು ಬಳಸುವ ಚಾಣಾಕ್ಷ ನುಡಿಗಡನ. ಮದುವೆ ಮುಂಜಿಗಳಲ್ಲಿ ಮನರಂಜನೆಗಾಗಿ ಚಾಲ್ತಿಗೆ ಬಂದ ಪರಂಪರೆಯ ಸಂಪ್ರದಾಯ. ಒಡಪು ಹೇಳೋದು ಅಂತ ಕರೀತಾರೆ. ವೀರಪ್ಪ ಒಡಪು ಅಂತ ಗೊತ್ತಾ? ಸ್ವಾಮಿ ಹೇಳ್ತಿದ್ರಪ್ಪ ನೀನು ಹೇಳು ಒಂದು ಒಡಪು ಹೇಳು. ವೀರಭದ್ರ ನೋಡು ಹೇಳು. ನಿಮ್ಮ ಮಂದಿಯವರು ವೀರಭದ್ರಲ್ವಾ? ಅಲ್ವಾ? ವೀರಭದ್ರ ನೋಡಪ್ಪ ಯಾರು ಹೇಳ್ತೀರಿ? ಯಾರಿಗೆ ಬರುವ ಹೇಳ್ತೀನಾ ಸ್ವಾಮಿ? ಹೇಳಿದೆ ರುದ್ರ ರುದ್ರ ಕೇಳಿಲ್ವಾ? ಹೇಳಿ, ಯಾರು ಹೇಳ್ತೀರಿ? ಹೇಳ ಬರಲ್ಲ. ಸರಿ, ಪಾಠ ಮಾಡೋದ್ರಿ ಹೇಳಿ ನಾವು. ಸರಿ, ಇದು ಕರ್ನಾಟಕದ ಒಂದು ವಿಶಿಷ್ಟವಾದ ಜನಪದ. ಶ್ರಮಿಕ ವರ್ಗದವರು ಆಯಾಸವನ್ನು ಮರೆಯಲು, ಬಹಳ ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ಬಂದಿರ್ತಾರೆ. ಅವರು ಆಯಾಸ ಮರೆಯೋದಕ್ಕೆ, ನೆನಪಿನ ಶಕ್ತಿಯನ್ನ ಇಮ್ಮಡಿಸಿಕೊಳ್ಳೋದಕ್ಕೆ ಈ ತರ ಜನಪದ ಇವುಗಳನ್ನ ಹಾಡ್ತಾ ಇದ್ರು. ಇವನ್ನ ಮದುವೆ ಮುಂಜಿಗಳಲ್ಲಿ ಆ ದೇವ್ರನ್ನ ಕರೆಸಿ ಮದುವೆ ಮುಂಜಿಗಳಿಗೆಲ್ಲ ದೇವ್ರ ಪೂಜೆ ಮಾಡೋದು, ವೀರಭದ್ರನ ಒಡಪು ಹೇಳ್ಸೋದು, ದೇವ್ರು ಹೊಡ್ಸೋದು ಅಂತಿರಲ್ಲಪ್ಪ. ಅವ ಮದುವೆ ಮುಂಜಿಗಳಲ್ಲಿ ಅವ್ರನ್ನ ಕರೆಸಿ ಪೂಜೆ ಮಾಡಿಸಿ ಅದನ್ನ ಆರಾಧನೆ ಮಾಡುವಂಥದ್ದು ಒಂದು ಪಾರಂಪರೆಯಾಗಿ ಅದು ಲಿಂಗಾಯತ ವರ್ಗದಲ್ಲಿ ಇರೋ ಇವರು ಅದನ್ನ ನಡೆಸ್ತಾರೆ. ಇನ್ನು ಹೇಳ್ತೀಯಾ? ವೆರಿ ಗುಡ್, ಹೇಳು. ವೀರಗಾಸಿ ಹೇಳು. ಬರೀ ಕೂಡ ಕುಡಿ ಹೇಳ್ದಂಗೆ ಹೇಳ್ತೀವಿ, ಎದರ್ತಿಯಲ್ಲ. ಬಾ ಹೇಳು, ಹೇಳದ್ನ. ಕೂತ್ಕೋ. ದಕ್ಷ ಬ್ರಹ್ಮ ತಾನು ಮಾಡಿದ ಯಾಗಕ್ಕೆ ಶಿವನೊಬ್ಬನನ್ನು ಬಿಟ್ಟು ಉಳಿದ ದೇವಾನುದೇವತೆಗಳನ್ನ ಆಹ್ವಾನಿಸ್ತಾನೆ. ದಕ್ಷ ಬ್ರಹ್ಮ ಇದೊಂದು ಕಥೆ ಇದೆ, ಪುರಾಣದ ಕಥೆ. ಶಿವನ ಮಾವ, ಪಾರ್ವತಿ ಅಪ್ಪ ದಕ್ಷ ಬ್ರಹ್ಮ. ನೀವು ದ್ರಾಕ್ಷಾಯಣಿ ಅಂತೀರಿ, ದ್ರಾಕ್ಷಾಯಣಿ ಅಲ್ಲ, ದಕ್ಷನ ಮಗಳು ಅಂತ. ದಾಕ್ಷಾಯಣಿ ಅನ್ಬೇಕು. ಸರಿ, ಈ ದಕ್ಷ ಬ್ರಹ್ಮ ಅನ್ನೋನು ಇದ್ದ. ಅವನು ಯಾಗ ಮಾಡಿ ಶುರು ಮಾಡಿದ. ಯಾಗ ಮಾಡಿದಾಗ ಶಿವನೊಬ್ಬನನ್ನು ಬಿಟ್ಟು ಬೇರೆ ಎಲ್ಲರನ್ನು ಕರೆದ. ಇಡೀ ಭೂಮಂಡಲದಲ್ಲಾಗಿರೋರು ಎಲ್ಲ ಬಂದರು. ತಂದೆ ಉದ್ದೇಶಪೂರ್ವಕವಾಗಿ ಗಂಡನನ್ನು ಅವಮಾನಿಸಿದ್ದಾನೆಂದು ಭಾವಿಸಿದ ದಾಕ್ಷಾಯಿಣಿ ಕೋಪಗೊಂಡು ನ್ಯಾಯ ಕೇಳುವುದಕ್ಕಾಗಿ ಗಂಡನ ಆಜ್ಞೆಯನ್ನು ಉಲ್ಲಂಘಿಸಿ ತಂದೆ ಬಳಿಗೆ ಬರುತ್ತಾಳೆ. ಅವನು ಬೂದಿ ಬಡಕ ಶಿವ ಪಾರ್ವತಿ ಲವ್ ಮ್ಯಾರೇಜ್ ಅವ್ರದ್ದು. ಅಂದ್ರೆ ಅವನು ಶಿವನನ್ನು ಮೆಚ್ಚಿ ಪಾರ್ವತಿ ಮದುವೆ ಇರ್ತಾಳೆ. ಅದು ಅವ್ರು ಹೇಳಿರ್ತಾರೆ, ಅವರಪ್ಪ ದಕ್ಷ ಬೇಡ ಕಣೆ, ಬೂದಿ ಬಡಕ ಅವನು ಬಡವ, ಅವನೇನೇ ಸಾಕ್ತಾನೆ ನಿನ್ನ, ಬೇಡ ಅಂತ ಬಹಳ ಅಡ್ಡಿಗಾಲು ಹೋಯ್ತಾನೆ, ವಿಲನ್ ಆಗ್ತಾನೆ. ಆದ್ರೆ ಅವಳು ಮೆಚ್ಚಿಲ್ಲ, ನಾನು ಮದುವೆ ಆದ ಶಿವನ್ನೇ ಮದುವೆ ಆಗ್ತೀನಿ ಅಂತ ಶಿವನ್ ಮದುವೆ ಆಗ್ಬಿಡ್ತಾನೆ.
ಆಮೇಲೆ ನನ್ನ ಮಾತು ಮೀರಿದೆಯಾ ನೀನು ಅರಮನೆಯಾಗ ಸುಖವಾಗಿರು ಅಂದ್ಬಿಟ್ರೆ ಅವನ ಯಾರು ಬೂದಿ ಕೊಡ್ಕೊಂಡು ಸಿಗೋ ಭಿಕ್ಷೆ ಬೇಡ ಅಂತ ಹೋಗಿ ಅಂದ್ರೆ ಹೋಗಿ ನಿನ್ನ ಮೇಲೆ ನಮ್ಮ ಮನೆಗೆ ಬರಬೇಡ ಅಂದ್ಬಿಟ್ಟು ಈ ಮಗಳನ್ನ ಹೊರ ಹಾಕ್ಬಿಡ್ತಾನೆ. ಹೋಗಿ ಮೇಲೆ ಅಲ್ಲಿ ಯಜ್ಞ ಮಾಡಕ್ಕೆ ಶುರು ಮಾಡ್ತಾನೆ ಶಿವ ತವ್ರ ಮನೆ. ಅವಾಗ ಎಲ್ಲರನ್ನೂ ಕರೆಸ್ತಾನೆ, ರಾಜರನ್ನೆಲ್ಲರನ್ನು. ಈ ಶಿವನನ್ನು ಮಾತ್ರ ಕರೆಯೋದೇ ಇಲ್ಲ. ಅವಾಗ ಹೋಗಿ ಕೇಳ್ಬೇಕಲ್ಲ, ನನ್ನ ಗಂಡನ ಯಾಕೆ ಕರೆದಿಲ್ಲ, ಮನೆ ಅಳಿಯನ್ನ ಇಟ್ಟು ಅದಂಗೆ ಹಬ್ಬ ಮಾಡ್ತೀನಿ ನೀನು, ಅದಂಗೆ ಯಜ್ಞ ಮಾಡ್ತೀಯಾ ಅಂತ ಕೇಳಕ್ಕೆ ಅಂತ ಮಗಳು ಅವ್ರ ಅಪ್ಪನ ಜೊತೆ ಅವ್ರ ಅಪ್ಪ ಮನೆಗೆ ಹೋಗ್ತಾಳೆ. ಹೋದಾಗ ಅಲ್ಲಿ ಭಾಳ ಅವಮಾನ ಮಾಡ್ತಾರೆ. ನಿನ್ನ ಯಾರೇ ಬಂದಿದ್ದು, ಯಾರೇ ಕರೆದರು, ನೀನು ಮನೆ ಬಿಟ್ಟು ಹೋಗಿದೆಯಾ, ನಮಗೆ ಬೇಡ ಅನ್ನೋ ಗಂಡನ ಮದುವೆಗಿದೆಯಾ, ಮನೆ ಬರಬೇಡ ಹೋಗು ಅಂದ್ಬಿಟ್ಟು ಅವಳಿಗೆ ಅಪಮಾನವನ್ನು ಮಾಡ್ತಾನೆ ಅಂತೆ. ಹಿಂಗೆ ಅಳಿಯನ ಮೇಲಿನ ಕೋಪದಿಂದ ಮಗಳೆಂಬ ಮಮತೆಯನ್ನು ತೊರೆದು ದಕ್ಷ ಬ್ರಹ್ಮ ದಾಕ್ಷಾಯಣಿಯನ್ನ ಉದಾಸೀನದಿಂದ ನಡೆಸಿಕೊಂಡಿದ್ದಲ್ಲದೆ ಅವಳೆದುರಿಗೆ ಶಿವನನ್ನು ನಿಂದಿಸುತ್ತಾನೆ. ನೀನು ಬೂದಿ ಬಡಕ ಶಿವ, ಅವನು ಮೈ ತುಂಬ ಮೂಳೆ ಮಾಂಸಗಳನ್ನು ತಲೆ ಬುರುಡುಗಳನ್ನು ಕಟ್ಕೊಂಡಿರ್ತಾನ, ಅವನು ಸ್ಮಶಾನದಲ್ಲಿರುವಂಥ ಒಬ್ಬ ತಿರುಕ ಅವನು ಅಂತೇಳಿ ಆ ಅಳಿಯನನ್ನು ನಿಂದಿಸ್ತಾರೆ, ಜರಿತಾಳೆ. ಅವಾಗ ಪತಿನಿಂದನೆಯನ್ನು ಸಹಿಸಲಾಗದೆ ದಾಕ್ಷಾಯಿಣಿ ಅಗ್ನಿಕುಂಡವನ್ನು ಪ್ರವೇಶಿಸ್ತಾಳೆ. ಪತಿಯ ನಿಂದನೆಯನ್ನು ತಾಳಲಾರದೆ ಅವರಪ್ಪ ಹಿಂಗೆ ಅವನ ಮಾಡಿಬಿಟ್ನಲ್ಲ ನನ್ನ ಗಂಡನ್ನ ಅಂದ್ಬಿಟ್ಟು ಅಲ್ಲೇನು ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿರ್ತಾನಲ್ಲ, ಆಗ ಬಿದ್ದು ಅವಳು ಬೂದಿಯಾಗಿ ಸತ್ತೋಗ್ಬಿಡ್ತಾಳೆ. ಆ ನಂತರ ಈ ದುರ್ಘಟನೆಯಿಂದ ಕುಪಿತನಾದ ಶಿವ ಉಗ್ರನಾಗಿ ತಾಂಡವ ನೃತ್ಯ ಮಾಡ್ತಾನೆ. ಅವಾಗ ನೋಡ್ತಾನೆ, ಅಲ್ಲೇ ಊರು ಒಳಗೆ ನಿಂತ್ಕೊಂಡಿದ್ದ, ನೀನು ಇಲ್ಲೇ ಹೋಗಿ ಬರ್ತೀನಿ ಅಂತ. ನೋಡ್ದ ಬರಲೇ ಇಲ್ಲ, ಹೆಂಡತಿ ವಾಪಸ್. ಯಾಕೆ ಅಂತಂದು ಹೋಗಿ ನೋಡಿದ್ರೆ ಅಯ್ಯೋ ಎಲ್ಲ ಹೇಳಿದ್ರು, ಅಯ್ಯೋ ಶಿವ ದಾಕ್ಷಾಯಿಣಿ ಇದರ ಬೆಂಕಿ ಬಿದ್ದು ಬೂದಿ ಆಗಿಬಿಟ್ರು. ಅವಾಗ ಸಿಟ್ಟು ಬಂದ್ಬಿಡ್ತಾವ್ನಿ. ಟಕ್ ಟಡ ಅಂತ ನೃತ್ಯ ಮಾಡ್ತಾನಂತ. ಅದೇ ಶಿವ ತಾಂಡವ ನೃತ್ಯ. ತಾಂಡವ ಮಾಡಿ ಅಲ್ಲಿ ಏನೇನು ಯಜ್ಞ ಮಾಡ್ತಿರ್ತಾರಲ್ಲ, ತುಳುದು ಕೆಡಿಸಿ ಬೂದಿ ಅದನ್ನೆಲ್ಲ ಚೆಲ್ಲಿ ಅವನು ಆ ಸಂಹಾರ ಯಜ್ಞವನ್ನೆಲ್ಲ ಕೆಡಿಸ್ತಾನಂತೆ. ಕೋಪದಿಂದ ಹಣೆಯ ಬೆವರನ್ನು ಬೆರಳುಗಳಿಂದ ಚಾಚಿ ನೆಲಕ್ಕೆ ಅಪ್ಪಳಿಸುತ್ತಾನೆ. ಆಗ 101 ಆಯುಧಗಳನ್ನು ಧರಿಸಿದ ವೀರಭದ್ರನ ಅವತಾರವಾಗುತ್ತದೆ. ಅವಾಗ ವೀರಭದ್ರ ಏನು ಭರತನಾಟ್ಯ ಶಿವತಾಂಡವ ನೃತ್ಯ ನೋಡಿದಿರಲ್ಲ, ಅದು ಮಾಡ್ತಾ ಬೆವರು ಬಂದಾಗ ಹಿಡ್ಕೊಂಡು ಶಕ್ ಅಂತ ನೀರು ಸೆಳಿತಂತೆ. ಆ ಬೆವರಿಗೆ ಕೈಯಾಗ 101 ಆಯುಧಗಳನ್ನ ಹಿಡ್ಕೊಂಡಂತ ವೀರಭದ್ರ ಹುಡ್ಕೊಂಡ್ಬಿಟ್ನ. ಓ ರುದ್ರೋ, ವೀರಭದ್ರ ಎಂತ ಬಂದನೆಂದರೆ ಕೈಯಲ್ಲಿ ಖಡ್ಗ ಕೇಳಿದಿರಲ್ಲ, ಅದು ನಾವಲ್ಲಿ ಹೇಳ್ತೀನಿ. ಅವೆಲ್ಲ ವೀರಭದ್ರ ಎಲ್ಲ ಕೈಗಳಲ್ಲಿ ಎಂತೆಂಥ ಅಸ್ತ್ರಗಳು ಹುಡ್ಕೊಂಡು ಬಂದ ಅಂತ. ಅಪ್ಪ ಹೇಳಿ ನಮಗೆ ನಮ್ಮನ್ನು ಯಾಕೆ ಕುಡಿಸಿದೆ ಹೇಳು ಅಂತ ಹೇಳಿದಾಗ ಅವನು ಮುಂದೆ ಹೇಳ್ತಾನೆ ಅಂತ. ಮುಂದೆ ವೀರಭದ್ರ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಬಂದು ಅದನ್ನು ನಾಶಪಡಿಸುತ್ತಾನೆ. ಅವರ ಅಪ್ಪನ ಆಜ್ಞೆಯಂತೆ ಬಂದು ದಕ್ಷ ಬ್ರಹ್ಮ ಏನು ಯಾಗ ಮಾಡ್ತಿರ್ತಾನೆ ಅದನ್ನೆಲ್ಲ ತುಳಿದು ಕೆಡಿಸಿ ನಾಶ ಮಾಡ್ತಾನೆ. ಅಲ್ಲಿ ವೀರಭದ್ರ ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಕುಣಿತ. ಅಲ್ಲಿ ವೀರಭದ್ರ ನೋಡಿದ ಪ್ರತಾಪ, ಅವನು ಹೇಗೆ ಕುಣಿದ, ಹೇಗೆ ಬಂದ, ಅವನು ಹೆಂಗಿದ್ದ, ಕೈಯಲ್ಲಿ 101 ಕೈಗಳು ಹೆಂಗ್ ಹಿಡ್ಕೊಂಡಿದ್ದ ಅಂತ ವರ್ಣನೆ ಮಾಡೋದೈತಲ್ಲ, ಅಲ್ಲಿ ಉಟ್ಕೊಂಡಿದ್ದೆ ವೀರಗಾಸೆ. ವೀರ ಜನಪದ ಕಲೆಗಳ ವೈಭವ. ಇದರಲ್ಲಿ ಕಂಸಾಳೆ ಆ ಭಾಗವನ್ನ ನೋಡೋಣ. ಕಂಸಾಳೆ ಪದ ಕೇಳಿದಿರಾ? ಯಾವ ಹಾಡು ಹೇಳಿದ್ರಿ ಕಂಸಾಳೆ ಪದ? ಕಂಸಾಳೆ ಯಾರು? ಶಿವರಾಜ್ ಕುಮಾರ್ ಒಂದು ಆಯ್ತು. ಯಾವ್ದು ಹೇಳಿ? ಅಲ್ಲ ಕಂಸಾಳೆ ಪದ ಕೇಳಿಲ್ವಾ? ಕೂಗ ಮಾದೇವನ ಕೂಗ ಎದುಂಡು ಮಾದೇವನ ಟಲ್ಟಲ್ ಟಕ್ಕು ಟಲ್ಟಲ್ ಟಕ್ಕು ಟಲ್ಟಲ್ ಟಕ್ಕು ಟಲ್ಟಲ್ ಟಕ್ಕು. ಯಾವ ಹಾಡು ಹೇಳಿ? ಏಳುಮಲೆ ಮಾದೇವನ. ಮುಂಗೊಂಡಾಗ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಮಾಯಕಾರ ಮಹಾದೇವನಿಗೆ ಶರಣು ಶರಣಯ್ಯ. ಮುಂಗೊಂಡಾಗ ಮಾದೇಶ್ವರಗೆ ಶರಣು ಶರಣಯ್ಯ. ನೋಡಿದಿಲ್ಲ ಕಂಸಾಳೆ? ಅವರ ಕಾಳ ಇರ್ತವೆ, ಅದು ಮಾಡ್ತಾರೆ. ಕೊನೆಗೆ ಹಾಲು ಕಾಡು ಪಾರಿವಾಳನ ಅಕ್ಕಿ ಕಣ್ಣನವರು ಮಾರಿದ್ದು ಮಿಗಾಳು. ಪಾರಿವಾಳನ ಕಿಪಿಕಿ ದುಂಡಯ್ಯನ ಕೂಗಿ ಕರೆದಾವೋ. ಮುಂಗೊಂಡಾಗ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಕೇಳಿದ?
6 ಮಲೆ 7 ಮಲೆ ಗುಂಡು ಮಲೆ ಗುಲಗಂಜಿ ಮಲೆ 77 ಮಲೆಗಳ ಮೇಲೆ ನಲಿದು ನಾಟ್ಯವಾಡ್ತಕ್ಕಂಥ ನಮ್ಮ ಮಲೆ ಮಾದೇಶ್ವರನ ಪಾದಕ್ಕೆ ಒಂದೇ ಒಂದು ಸಾರಿ ಉಘೇ ಎನ್ನಿ. ಕೇಳಿಲ್ವಾ? ಇದು ಬಹಳ ದೊಡ್ಡದು ಹಾಡಿದೆ. ಇದು ಕಂಸಾಳೆ ಪದ ಅಂತ ಕೇಳ್ತಾರೆ. ಆ ಮುಂದೆ ಮಲೆ ಮಾದೇಶ್ವರನ ಹಾಡುಗಳನ್ನೆಲ್ಲ ಇದೇ ರಾತ್ರಿ ಈ ತರ ಹಾಡ್ತಾರೆ. ಶಿವರಾಜ್ ಕುಮಾರ್ ಅಂತ ಒಂದು ಹಾಡಿದೆ. ಯಾವುದು? ಮರ್ತೋಗ್ತದೆ ಜಾಸ್ತಿ. ಶಿವರಾಜ್ ಕುಮಾರ್ ಎಲ್ಲ ಕಂಸಾಳೆ ಆಡ್ತಾರಲ್ವ ಕುಣಿತ. ಸರಿ, ಆಮೇಲೆ ಹೇಳ್ತೀನಿ. ಸರಿ, ಇಲ್ಲಿ ಕಂಸಾಳೆ ಕೂಗೋ ಕೂಗೋ ಮಾದೇವನ, ಕೂಗೋ ಕೂಗೋ ಮಾದೇವನ, ಕೂಗೈಯುದಂಡು ಮಾದೇವನ, ಕೂಗಿದರೆ ಕುಣಿಯುತ್ತಾ ಬರುವನು ಮಾದೇವ, ಕೂಗಯ್ಯ ಮುದ್ದು ಮಾದೇವನ. ಜಾನಪದ ಕತೆ ಹೇಳ್ತಾರೆ. ಹಾಡುಗಳು ಭಾಳ ಬರ್ತಾವೆ ಮುಂದ್ಕೊಂಡ. ಹಾಡು ಪಾರ ಅದೊಂದು ಇನ್ನೊಂದು 3-4 ಸ್ಟ್ಯಾಂಡ್. ಸರಿ, ಆಮೇಲೆ ಇಲ್ಲಿ ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾದೇಶ್ವರ ಕಾವ್ಯವನ್ನ ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಾದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ಮಲೆ ಮಾದೇಶ್ವರ ಬೆಟ್ಟ ಕೇಳಿದಿರಾ? ಹುಲಿಯ ಮೇಲೆ ಹೋಗ್ತಾ ಇದ್ದಂತ ಆ ಕತೆ ಕೇಳಿದಿರ್ತಾನೆ. ಆ ಮಲೆ ಮಾದೇಶ್ವರ ಬೆಟ್ಟ, ಅದು ಕಾಡು ಇರುತ್ತೆ, ಅದ ಮೇಲೆ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾರೆ ವರ್ಷ ಆದರೂ ಕೂಡ. ಹೀಗೆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಈ ರಾಣೆಬೆನ್ನೂರು ಈ ಕಡೆ ಭಾಗ, ಈ ಕಡೆ ಎಲ್ಲ ದಕ್ಷಿಣ ಕರ್ನಾಟಕ, ದಾವಣಗೆರೆ ಇವೆಲ್ಲ ಮೇಲ್ಗಡೆ ಹೋದರೆ ಉತ್ತರ ಕರ್ನಾಟಕ ಆಗುತ್ತೆ. ಈ ಭಾಗದಲ್ಲಿ ಮೈಸೂರು, ಮಂಡ್ಯ ಈ ಕಡೆ ಇದೆಲ್ಲ ಸೇರಿ ಈ ಮಲೆ ಮಾದೇಶ್ವರನ ಭಕ್ತರು ಆ ಕಡೆ ಜಾಸ್ತಿ. ಇವರು ಈ ಕಂಸಾಳೆ ಪದದ ಜೊತೆಗೆ ನೋಡಿ ಸಮಾಳವನ್ನು ವೀರಶೈವರು ಇದು ಮಾಡ್ತಾರೆ. ಯಾವುದು? ವೀರಗಾಸೆಯನ್ನು ಬಾರಿಸ್ತಾ ಇರ್ತಾರೆ. ಅವ್ರದ್ದು ವಾದ್ಯ ಆದರೆ ಇವರು ಕಂಸಾಳೆಯನ್ನು ಚಿತ್ರದ ಬಿಡ್ತಾರೆ. ಟಟಲ್ ಟಕ್ ಟಟಲ್ ಟಕ್ ಕೆಳಗೆ ಮೇಲೆ ಆಗಿ ಕುಣಿದು ಗುಂಪಾಗಿ ಎಲ್ಲ ಕಂಸಾಳೆ ಪದವನ್ನು ಆಡ್ತಾರೆ. ಇಲ್ಲಿ ಕಂಸಾಳೆ ಒಂದು ನಿಮಿಷ ಸರಿ ಸರಿ ಮಾದೇವನ ಕೂಗಯ್ಯದುಂಡು ಮಾದೇವನ, ಕೂಗಿದರೆ ಕುಣಿಯುತ್ತಾ ಬರುವನು ಮಾದೇವ, ಕೂಗಯ್ಯ ಮುದ್ದು ಮಾದೇವನ, ಮುಂಗೊಂಡಾಗ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಕಾಡು ಪಾರಿವಾಳನ ಅಕ್ಕಿ ಕಣ್ಣನವನು ಮಾರಿದು ಮಿಗಳು, ಕಾಡು ಪಾರಿವಾಳನ ಕಿಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವು, ಮುಂಗೊಂಡಾಗ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. 6 ಮಲೆ 7 ಮಲೆ ಗುಂಡು ಮಲೆ ಗುಲಗಂಜಿ ಮಲೆ 77 ಮಲೆಗಳ ಮೇಲೆ ನಲಿದು ನಾಟ್ಯವಾಡ್ತಕ್ಕಂಥ ನಮ್ಮ ಮಲೈ ಮಾದೇಶ್ವರನ ಪಾದಕ್ಕೆ ಒಂದು ಸಾರಿ ಉಗೆ ಉಗೆ. ಸರಿ, ಈಗ ಕಂಸಾಳೆ ಪದವನ್ನ ಏನಾದ್ರು ಭಾಗ ತಿಳ್ಕೋಣ. ಈ ದಕ್ಷಿಣ ಕರ್ನಾಟಕದಲ್ಲಿ ಆ ದೀಪಾವಳಿ ಸಂದರ್ಭದಲ್ಲಿ ಈ ಬೆಟ್ಟಕ್ಕೆ ಹೋಗ್ಬಿಟ್ಟು ದೇವರಿಗೆ ಒಂದು ಅರ್ಚನೆ ಮಾಡಿಕೊಳ್ಳೋದು ಜಾನಪದದಿಂದ ಬಂದಿರುವುದು. ಕಂಸಾಳೆಯು ಮಲೆ ಮಾದೇಶ್ವರನ ಭಕ್ತರಾದ ದೇವರ ಗುಡ್ಡರು ಎಂಬ ಧಾರ್ಮಿಕ ವೃತ್ತಿಗಾರರು ಬಳಸುವ ಕಂಚಿನ ತಾಳಗಳು. ಕಂಸಾಳೆ ಅಂದ್ರೆ ಏನು ಅಂದ್ರೆ ಅವು ತಾಮ್ರದ ಏನವು ಹಿತ್ತಾಳೆಯ ವಾದ್ಯಗಳು, ಅವು ತಾಳಗಳು ಕಂಚಿನ ತಾಳಗಳು. ಅವನು ಒಂದಕ್ಕೊಂದು ತಾಳವನ್ನು ಹಾಕಿ ಕುಣಿತಾ ಹೋಗ್ತಾರೆ. ದೇವರ ಗುಡ್ಡರು ಅಂತ ಕರೀತಾರೆ. ದೇವರ ಗುಡ್ಡ ಅಂದ್ರೆ ಯಾರು ಅಂದ್ರೆ ಗುಡ್ಡರು ಅಂದ್ರೆ ಭಕ್ತರು, ಮಲೆ ಮಹದೇಶ್ವರನ ಭಕ್ತರದಲ್ಲ ಅವರು ದೇವರ ಗುಡ್ಡರು ಅಂತ ಹೇಳಿ ಅವ್ರನ್ನ ಕರೀತಾರೆ. ಇದೊಂದು ಧಾರ್ಮಿಕ ಜನಪದ ವಾದ್ಯ. ಕಾಂಸಶಾಲ್ಯ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ. ಸಂಸ್ಕೃತದಲ್ಲಿ
ಕಾಂಸ ಶಲ್ಯ. ಏನಮ್ಮ? ಕಾಂಸ ತಾಲ್ಯ. ಕಾಂಸ ತಾಲ್ಯ ಬರ್ಕೋಬೇಕು, ಬರ್ಕೊಳ್ತಾ ಇದ್ದೀರಾ? ಕಾಂಸ ತಾಲ್ಯ ಎಂಬ ಪದದ ತದ್ಭವ ರೂಪ, ತತ್ಸಮ ರೂಪ ಕಾಂಸ ತಾಲ್ಯ ಅಂತ. ಕನ್ನಡದಲ್ಲಿ ಕಂಸಾಳೆ ಅಂತ ಕರೀತಾರೆ. ಕೇಳ್ತಾರೆ, ತತ್ಸಮ ತದ್ಭವ ರೂಪ ಕೊಡ್ತಾರೆ. ನಾಳೆ ಪರೀಕ್ಷೆ ಇದನ್ನು ಕೊಡ್ತಾರೆ, ತದ್ಭವ ಕಂಸಾಳೆ ಡ್ಯಾಶ್ ಅಂತ ಕೊಡ್ತಾರೆ. ನೀವೇನ್ ಬರಿಬೇಕು? ಏನ್ ಬರಿಬೇಕು? ಕಾಂಸ ತಾಲ್ಯ. ಕಾಂಸ ತಾಲ್ಯ. ದೇವರ ಗುಡ್ಡರು ಇದನ್ನು ಬಿರುದು ಎಂದು ಕರೀತಾರೆ. ಈ ಕಂಸಾಳೆಯನ್ನ ದೇವರ ಗುಡ್ಡರು ಅಂತ, ದೇವರು ಹೊತ್ತವ್ರು ಇರ್ತಾರಲ್ಲ ಅವರು ಬಿರುದು ಅಂತ ಕರೀತಾರೆ. ಕಂಸಾಳೆಯನ್ನ ಬಿರುದು ಆಡೋದು ಕರೀತಾರೆ. ಸಾಧಾರಣ ಬೊಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರ ದೊಡ್ಡದು. ತಾಳ ಹಾಕೋದು ಭಜನೆ ಮಾಡಕ್ಕಾರ ನೋಡಿದಿರಲ್ಲ, ಎರಡು ಕಾಳ ಹಿಂಗೆಲ್ಲ ತಾಳ ಹಾಕ್ತಾ ಇರ್ತಾರೆ. ಅದಕ್ಕಿಂತ ಸ್ವಲ್ಪ ದೊಡ್ಡವು ಇರ್ತವೆ, ಸ್ವಲ್ಪ ಗಟ್ಟಿ ಇರ್ತವೆ. ಕಮ್ಮು ಆಕೃತಿಯಲ್ಲಿ ವಿಶಿಷ್ಟವಾಗಿ ಇರ್ತಾವು. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಇರುತ್ತೆ. ಈಗ ಒಂದು ಕೈ ಹಿಂಗೆ ಇಟ್ಕೊಂಡಿರ್ತಾರೆ, ಇದಕ್ಕೆ ಜಾರ ಕಟ್ಟಿರ್ತಾರೆ, ಹಿಂಗಿರ್ತದೆ. ಇನ್ನೊಂದು ಹಿಂಗಿರ್ತಾರೆ, ಹಿಂಗಿರ್ತಾರೆ. ಟರ್ಟಲ್ ಟಕ್ಕು ಟರ್ಟಲ್ ಟಕ್ಕು ಹಿಂಗೆ ಇಟ್ಕೊಂಡು ಹೊಡಿತಾರೆ. ಎಡಗಡೆ ಅದಕ್ಕೆ ಬಲಗೈಯಿಂದ ಹೊಡೆದ್ಬಿಟ್ಟು ಕಂಸಾಳೆ. ಇಲ್ಲ ಇತ್ತು ನೋಡಿ, ಚಿತ್ರ ಇದೆ ನೋಡಿ. ಎಡಗೈಗೆ ಒಂದಿರುತ್ತೆ, ಬಲಗೈ ಇರ್ತೈತಿ. ಅವು ದಾರ ಇರ್ತವೆ, ಅವನ್ನ ಮಾಡೋದು ತೋರಿಸ್ತಾರೆ. ಆನಂತರ ಮೇಲು ತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೆಯವದ ಕಲಾತ್ಮಕ ಹುರಿ ಇವು ಕಂಸಾಳೆಯ ಮುಖ್ಯ ಭಾಗಗಳು. ಹುರಿ ಆ ಗೊಂಡೆಯವರು ಹಿಂದಿಗೆ ಉಸಿಕಿದಂಗೆ ದಾರ ಕಟ್ಟಿರ್ತಾರೆ. ಅದು ನೂಲಿನಿಂದ ಅದು ಹೊರಗೆ ಜಾರದಂಗೆ ಇರ್ತೈತಿ. ಅದಕ್ಕೆ ಗೊಂಡೆವು ಅಂತ ಕರೀತಾರೆ. ದಾರದಾಗೆ ಅದನ್ನು ಒಪ್ಪೋಣಿಸಿ ಕಟ್ಟಿರ್ತಾರೆ. ಬಟ್ಟಲನ್ನು ಮೇಲ್ಮುಖವಾಗಿ ಎಡಂಗೈಯ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೇಲು ತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ಇದು ಬಟ್ಟಲು ಇರುತ್ತೆ, ಹಿಂಗೆ ಇದು ಮೇಲ್ ತಾಳ ಇರ್ತೈತಿ. ಅದಕ್ಕೆ ಹೊಡಿತಾರೆ. ಎಡಗೈ ಇದಕ್ಕೆ ಹಿಂಗೆ ಹಿಂಗೆ ಅದಕ್ಕೆ ಹೊಡ್ಕೊಳ್ತಾರೆ. ಬಟ್ಟಲನ್ನ ಬಲಗೈಯಲ್ಲಿ ಹಿಡಿದ ಮೇಲು ತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ಇದೇ ರೀತಿ ಆ ತಾಳಕ್ಕೆ ತಕ್ಕಂತೆ ಗುಡ್ಡರು ಅಂದರೆ ಅವ್ರ ಭಕ್ತರು ಹಾಡ್ತಾರೆ. ವೃತ್ತಿ ಗಾಯಕರು ಬಳಸುವ ವಾದ್ಯಗಳಲ್ಲೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುವ ಏಕಮಾತ್ರ ಸಾಧನ ಕಂಸಾಳೆ. ವೃತ್ತಿಗಾಯವರು ದೇವರು ಹೊತ್ತವರು ಕಂಸಾಳೆಯನ್ನು ನುಡಿಸ್ತಿರ್ತಾರೆ. ಆಮೇಲೆ ಯಾರು ದಕ್ಷಿಣೆ ಹಾಕಕ್ಕೆ ಬರ್ತಾರಲ್ಲ ಅವಾಗ ಅದನ್ನೇ ಹಿಡಿತಾರೆ, ತಾಳವನ್ನು. ಅದು ಮೇಲೆ ತಾಳ ಹಿಡಿದಾಗ ಆ ತಾಳದ ಮೇಲೆ ಇಟ್ಟರೆ ಅದು ಮಲೆ ಮಹದೇಶ್ವರನ್ ತಲುಪಿದ ಕಾಣಿಕೆ ಕೊಟ್ಟಂಗೆ ಅಂದ್ಬಿಟ್ಟು ಆ ಕಂಸಾಳೆ ಮುಟ್ಟಿ ನಮಸ್ಕಾರ ಮಾಡಿ ಅದು ಅಷ್ಟೊಂದು ಭಕ್ತಿಯಿಂದ ಅದನ್ನ ಕಂಸಾಳೆಯನ್ನ ಅವರು ಬಳಸ್ತಾರೆ. ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಪಡೆದು ಅನಂತರ ಜೋಳಿಗೆಗೆ ಸುರಿದುಕೊಳ್ಳುತ್ತಾರೆ. ಕಂಸಾಳೆ ಒಡ್ಡುತ್ತಾರೆ, ಅವ್ರು ಏನು ಹಾಕ್ತಾರೆ ಅದನ್ನ ಅದ್ರ ಮೇಲೆ ಇಟ್ಕೊಂಡು ಆಮೇಲೆ ತಗೊಂಡು ತಮ್ಮ ಜೋಳಿಗೆ ಒಳಗೆ ಅದನ್ನ ಹಾಕಿಳ್ತಾರೆ. ಇದೊಂದು ಪವಿತ್ರ ಸಾಧನವಾದುದರಿಂದ ಅರ್ಪಿಸುವ ಕಾಣಿಕೆ ಮಲೆಯ ಮಹದೇಶ್ವರನಿಗೆ ಸಮರ್ಪಿತವಾದಂತೆಯೇ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ. ದಾನ ಯಾರು ಮಾಡ್ತಾರೆ? ಭಕ್ತರು ಮಾಡ್ತಾರೆ. ಬಂದವರೆಲ್ಲ ಆ ದಾನ ಕೊಟ್ಟವರೆಲ್ಲ ಅದನ್ನ ಅವರು ದೇವರಿಗೆ ತಲುಪ್ತು ಅಂತೇಳಿ ತಿಳ್ಕೊಳ್ತಾರೆ. ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ. ಕಂಸಾಳೆಯ ಮಹಾತ್ಮ ಅದು ಬಹಳ, ಅದರ ಮಹಾತ್ಮೆ ಅಪಾರವಾದದ್ದು ಅಂತ ಭಕ್ತಿ ಗೌರವದಿಂದ ಮೊದಲಿಂದಲೂ ಅದನ್ನ ರೂಢಿಸ್ಕೊಂಡು ಬಂದಿದ್ದಾರೆ. ಅದೇ ಸಂಖ್ಯೆ ಏನು ಹಾಕೋದು ಬೇಡ, ಸುಮ್ಮನೆ ಬರೀತಾವ ಸರ್, ಸಂಖ್ಯೆ ಏನು ಬೇಡ. ಆಮೇಲೆ ಕಂಸಾಳೆಯ ಮಹಿಮೆ ಗುಡ್ಡರು ಅದನ್ನು ಪೂಜಿಸುತ್ತಾರೆ. ಕೈಗೆತ್ತಿಕೊಳ್ಳುವ ಮೊದಲು ಏಳುಮಲೆ ಎತ್ತಯ್ಯ ನಮ್ಮಪ್ಪಾಜಿ ಮಯ್ಯಾರ ಮಾದೇವ ನಿನ್ನ ಪಾದಿವೆ ಗತಿ ಕಣೋ ಶರಣ ಶರಣಾರ್ಥಿ ಅಂದ್ಬಿಟ್ಟು ಅದು ಮುಟ್ಟಿ ಗತಿ ಅಂತ ಏನ್ ಹೇಳ್ತಾರೆ? ಏಳುಮಲೆ ಎತ್ತಯ್ಯ ಹೇಳಿ ನೋಡೋಣ. ಏಳುಮಲೆ ಎತ್ತಯ್ಯ. ಏಳುಮಲೆ ಅಂದ್ರೆ ಏಳು ಗುಡ್ಡ ದಾಟಿ ಹೋದ್ರೆ ಸಿಗುವಂಥದ್ದು ಅಂತ ಏಳುಮಲೆ. ಏಳುಮಲೆ ಎತ್ತಯ್ಯ ಅಂದ್ರೆ ಎತ್ತಂತವನು, ನಮ್ಮನ್ನ ತಂದೆ ಸ್ವರೂಪದಾಗಿರುವಂತ ಎತ್ತಂತ. ಎತ್ತಯ್ಯ ನಮ್ಮಪ್ಪಾಜಿ ಮಯ್ಯಾರ ಮಾಯ್ಕಾರ, ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಹೇಳ್ತೀರ ಒಂದ್ಸರಿ. ಏಳುಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ
ಪಾದವೇ ಗತಿ ಕಣಪ್ಪ ಶರಣಪ್ಪೋ ಶರಣಾರ್ಥಿ. ಜಾನಪದ ಈ ತರದ ಇವುಗಳನ್ನ ನೀವು ಕಲಿಬೇಕು, ಹಾಡುಗಳನ್ನ ಅವನ್ನೆಲ್ಲ ಸಂಪ್ರದಾಯ ಇವನ್ನ ವಾದ್ಯಗಳನ್ನ ಅನುಸರಿಸೋದನ್ನ. ಹೀಗೆ ನಮಸ್ಕರಿಸಿ ಕೈಗೆತ್ತಿಕೊಂಡು ಅನಂತರ ಬಾರಿಸುವ ಪ್ರಾರಂಭಿಸ್ತಾರೆ. ಆನಂತರ ಆ ಕಂಸಾಳೆ ಬಾರಿಸ್ಕೊಂತ ಹಾಡು ಹೇಳಿಕೊಂತ ಹೋಗ್ತಾರೆ. ಇನ್ನು ಸರಿ, ಭಜನೆ ಮತ್ತು ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರ ಅಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ. ಕಂಸಾಳೆಯನ್ನು ಎಲ್ಲೆಲ್ಲಿ ಬಳಸ್ತಾರಪ್ಪ ನೆನಪು ಕೇಳ್ತಾರೆ ನಾಳೆ ಪ್ರಶ್ನೆ. ಕಂಸಾಳೆಯನ್ನು ಎಲ್ಲೆಲ್ಲಿ ಬಳಸ್ತಾರೆ? ಎಲ್ಲಿ? ಭಜನೆ ಜಾತ್ರೆ. ಭಜನೆ ಮಾಡ್ಬೇಕಾದ್ರೆ ಮನೆಗಳ ಹಬ್ಬಗಳಾಗಿದ್ದಾಗ, ಏನಾದರೂ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಇದ್ದಾಗ ಭಜನೆ ಮಾಡಬೇಕಾದ್ರೆ ಬಳಸ್ತಾರೆ ಭಜನೆ. ಆಮೇಲೆ ಜಾತ್ರೆಗಳ ಸಂದರ್ಭದಲ್ಲಿ ಎಲ್ಲಾದರೂ ಜಾತ್ರೆ ನಡೀತಿದ್ರೆ ಅಲ್ಲಿ ಆ ದೇವರ ಒಂದು ಕರೆಸಿ ಅವರಿಂದ ಆಡಿಸೋದಿರುತ್ತೆ. ಆಮೇಲೆ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರ ಕೆಲವೊಂದು ಸರಿ ಬರೀ ಬಿಡಿ ಹಾಡುಗಳನ್ನು ಹೇಳ್ತಿರ್ತಾರೆ. ಮಲೆ ಮಹದೇಶ್ವರನ ಹಾಡುಗಳನ್ನ, ಈ ಜಾನಪದ ಹಾಡುಗಳು ಅನ್ನೋ ರೀತಿಯನ್ನ ಬಳಸ್ಕೊಂಡು ಹಾಡ್ತಾರೆ. ಆನಂತರ ಹಬ್ಬ ಹರಿದಿನಗಳಲ್ಲಿ ಹಬ್ಬಗಳನ್ನು ಮಾಡಬೇಕಾದ್ರೆ, ಆಮೇಲೆ ಮೇಳವನ್ನು ನಡೆಸಲು ಯಾವುದಾದ್ರೂ ಮೆರವಣಿಗೆ ಹೋಗ್ಬೇಕಾದ್ರೆ, ಆಮೇಲೆ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡೋದು. ಬೀಸು ಕಂಸಾಳೆ ಅಂದರೆ ಬೀಸು ಕಪ್ಪಳ, ಇದು ಕೈಯಾಗಿ ಹಿಡ್ಕೊಂಡು ಬರೋದ್ಗಡೆ ಇಷ್ಟು ಉದ್ದ ಬೇರೆ ಇರುತ್ತೆ. ಹಿಂಗೆ ಬಂದು ಆರಿ ಕುಣಿದು ಎಲ್ಲ ನೃತ್ಯ ಮಾಡಿ ಆರಿ ಅದು ನೋಡ್ತೀನಿ, ವಿಡಿಯೋ ತೋರಿಸ್ತೀನಿ ಆಮೇಲೆ. ಅವನ್ನೆಲ್ಲ ಬೀಸಿ ಹೊಡಿತಿರ್ತಾರೆ. ಅಷ್ಟೊಂದು ಜನ ಒಬ್ರಿಗೊಬ್ರಿಗೆ ಕೈ ಮುಖಕ್ಕೆ ಬಿದ್ದರೆ ಮುಕ್ಕೊಂಡು ಹೋಗುತ್ತೆ. ಆದರೆ ಅವರು ರೂಢಿ ಮಾಡ್ಕೊಂಡು ಅಷ್ಟು ಕುಣಿಸು ಕುಪ್ಪಳಿಸಿ ಎಲ್ಲ ಕೋಲಾಟ ಆಡ್ತಿರಲ್ಲ ನೀವು, ಹೀಗೆಲ್ಲ ಆಡ್ತೀರಿ, ಎಲ್ಲಿ ಕೈಗೆ ಬಿಡೋದಂಗೆ ಸುತ್ತಾಟ ಮಾಡ್ತಿರಲ್ಲ, ಹಂಗೆ ಅವರು ಅದನ್ನು ಬಳಸಿ ಮಾಡ್ತಾರೆ. ಕುಣಿಯಲು ಕಂಸಾಳೆ ಬಳಸ್ತಾರೆ. ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಕತೆ ಹೇಳ್ತಾರೆ. ಅವರು ಸಾಂಪ್ರದಾಯಿಕ ವೇಷಗಳನ್ನು ಹಾಕಿರ್ತಾರೆ, ಎತ್ತರವಾದ ಪ್ರದೇಶ ಇರ್ಕೊಂತು ಆ ಮಲೆ ಮಹದೇಶ್ವರನ ಕಥೆಯನ್ನು ಹಾಡಿನ ಮುಖಾಂತರ ಹೇಳ್ತಾ ಕೂತಿರ್ತಾರೆ. ಇದನ್ನು ನಡೆಸಲು ಕೊನೆ ಪಕ್ಷ 3 ಗುಡ್ಡರಾದರೂ ಇರಬೇಕು. ಗುಡ್ಡರು ಅಂದರೆ ದೇವರ ಭಕ್ತರು. ಅವರು 3 ಸೇರ್ಕೊಂಡ್ರು. ಒಬ್ಬರ ಕೈಲಿ ಆಗಲ್ಲ, ಒಬ್ಬರು ತಾಳ ಹಾಕ್ತಾರೆ, ಒಬ್ರು ಇದು ಹೇಳ್ತಾರೆ, ಒಬ್ರು ನಡುವೆ ಅದ್ರ ಬಗ್ಗೆ ಮಾತಾಡ್ತಾ 3 ಸೇರಿ ಹೇಳ್ತಾರೆ. ಏನದು? ಮೇಳದಲ್ಲಿ ಏಕತಾರಿ ದಮ್ಮಡಿಗಳನ್ನು ಹಿಮ್ಮೇಳದವರು ಬಳಸ್ತಾರೆ. ದಮ್ಮಡಿ ಗೊತ್ತಲ್ಲ, 1 2 3 ಗೊತ್ತಲ್ಲ ಭಜನೆ ಮಾಡೋದು. 1 2 3 ಪೆಟ್ಟು, 1 ಬೆರಳು 2 ಬೆರಳು 3 ಪೆಟ್ಟು. ಅಲ್ಲ ಕೇಳಿದಿರಲ್ಲ ಈ ದಮ್ಮಡಿ. ಆಮೇಲೆ ಇನ್ನೊಂದು ಏಕತಾರೆ. ಏಕತಾರೆ ಒಂದೇ ತಂತಿ ಇರ್ತತಿ. ಯಾಕೆಂತ ಆ ಏಕತಾರಿಯನ್ನ ಈ ದಮ್ಮಡಿಯನ್ನ ಬಳಸಿ ಅಲ್ಲಿ ಅವರು ಹಾಡುಗಳನ್ನ ವೇದಿಕೆ ಮೇಲೆ ಕುಂತು ಹೇಳ್ತಾ ಹೋಗ್ತಾರೆ. ಗತ್ತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿಯೇ ಕಥೆಯನ್ನು ಪದ್ಯ ರೂಪದಲ್ಲಿ ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತೆ. ಮಲೆ ಮಹದೇಶನ ಈ ತರ ಹೋಗ್ಬೇಕಂದ್ರೆ ಏನಾಯ್ತಪ್ಪ ಅಂದ್ರೆ ಏನಾಯ್ತು, ಇನ್ನೊಂದು ಇದೆ, ಅಕ್ಕ ಹೇಳಿದ ಮಾತ ಅದು ಕೇಳಿದಿರಾ? ಮಲೆ ಮಹದೇಶನ ಇನ್ನೊಂದು ಹೇಳಿ, ಅಕ್ಕ ಹೇಳಿದ ಮಾತ ತಂದನ ತಾನ ತಂದನ ತಾನ ತಂದನ ತಾನ ತಂದನ ತಾನ. ಕೇಳು 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 ನನ್ನ ತಂಗಿ ಊತನಲ್ಲಿ ಮಾರವ್ವ, ನನ್ನ ಗಂಡನಾದ ಮಂಜುಂಡೇಶ್ವರನು ಹೋಗಿ 3 ತಿಂಗಳಾಯ್ತವ್ವ. ಅವನು ಹೋದಾಗಿನಿಂದ ನನ್ನ ಕಂದ ಹೊಟ್ಟೆ ಬಟ್ಟೆಗಂತೂ ನೀರು ಸಹ ಸೇರೋದಿಲ್ಲ. ಆ ಮುದಿ ನನ್ನ ಸವತಿಯಾಗಿ ಹೊಲ್ಕೊಂಡು ಕೂತವನಲ್ಲ, ನಾಗಾರ ಕಡಿಯಬಾರ್ದ, ಅಟ್ಟೆಯ ಹಿಡಿಯಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟ್ಯಾಗೆ ಸಾಯಬಾರ್ದ, ಕಳ್ಳ ಅವನು ಸಾಯ ತೊಡೆಯ ಬರಲಿಲ್ಲ ತಂಗ್ಯವ್ವ. ತಂದನ ತಾನ ತಂದನ ತಾನ ತಂದನ ತಾನ ತಂದನ ತಾನ ತಂದನ ತಾನ. ಅಕ್ಕ ಹೇಳಿದ
ಮಾತ ಚಿಕ್ಕ ತಂಗ್ಯಮ್ಮ ಕೇಳಿ ಗಕ್ಕಾನೆ ಕುದುರೆಯ ನೇರಿ ಹೊಂಟಾಳೋ ತಂಗ್ಯಮ್ಮ ತಂದಾನ ತಾನ. ಈ ರೀತಿ ಉತ್ತನಳ್ಳಿ ಮಾರಮ್ಮನವರು ತನ್ನ ಬಾಬನಾದ ನಂಜುಂಡೇಶ್ವರನ ಹತ್ರ ಹೋಗಿ ಕರೆಯೋದು 3 ಮಾತು ಕರೆದು ಕೂಗೋದು 3 ಕೂಗು ಕೂಗಿ ಹಿಂತಿರುಗಿ ಬರುವಾಳಲ್ಲೋ ರಂಬೆ ಉತ್ತನಳ್ಳಿ ಮಾರಿ ತಂದಾನ ತಾನ. ಭಾವನ ಹತ್ರ ಹೋಗಿ ಹೇಗೆ ಕರಿತಿದ್ಲಪ್ಪ ಅಂದ್ರೆ ಹೇಳ್ತಾರೆ, ಭಾವ ಮಾತನಾಡಯ್ಯೋ ತಂದೆ ಮಾತನಾಡಯ್ಯೋ ತಂದೆ ಮಾತಿಗೆ ಮಾರೋಡಾದೆ ನೀತಿ ಉಳ್ಳರಸ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮುದ್ದುಳ್ಳ ಮುಖವ ತೋರೋ. ಈ ರೀತಿ ಉತ್ತನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರರನ್ನ ಕರೆಯೋದು 3 ಮಾತು ಕರೆದು ಕೂಗೋದು 3 ಮಾತು ಕೂಗಿ ಹಿಂತಿರುಗಿ ಬರುವಾಳಲ್ಲೋ ರಂಬೆ ಉತ್ತನಳ್ಳಿ ಮಾರಿ ತಂದಾನ ತಾನ. ಮುಂದೆ ಬರ್ತದೆ ಅಂದ್ರೆ ಆ ಶಿವ ಇನ್ನೊಬ್ಬಳು ಮನೆಗೆ ಹೋಗ್ಬಿಡ್ತಾನೆ. ಗಂಗೆ ಗೌರಿದ ಕತೆ ಐತಲ್ಲ, ಉತ್ತನಳ್ಳಿ ಮಾರವ್ವ ನನ್ನ ಮರ್ತ್ಬಿಟ್ಟು ಅವ್ನು ಕಳ್ಳ ಅವನು ಇನ್ನೊಬ್ಬಳ ಹತ್ರ ಹೋಗ್ಬಿಟ್ಟದಾನೆ, ಅವ್ನಿಗೇನು ಮಾಡೋದು ಅಂತಂದು ಹೇಳ್ಕೊಡ್ತಾರಲ್ಲ, ಅವಾಗ ಭಾವ ಕರ್ಕೊಂಬರ್ತಾರೆ ಅಂತ ಎಲ್ಲ ಜನಪದ ಕತೆ. ಶಿವ ಪಾರ್ವತಿಯ ಹಿನ್ನೆಲೆಯಲ್ಲಿ ಆ ನಂಜುಂಡೇಶ್ವರ ಅಂತಂದರೆ ಶಿವ ಅಂತ ಏನೋ ಬರ್ತಾವೆ. ಇವೆಲ್ಲ ಈ ಥರದ ಜನಪದ ಹಾಡುಗಳು. ಸರಿ, ಆಮೇಲೆ ಈ ಹೇಳ್ಬೇಕಾದ್ರೆ ಹೌದು ಹೌದು ಶಿವ ಮಹಾದೇವ ಹೌದಪ್ಪ ಇಲ್ಲಿ ಹೋಗಿದ್ದಲ್ಲಪ್ಪ ಹೌದಪ್ಪ ಅಂತ ಕೇಳ್ತಾನೆ. ಅಯ್ಯೋ ಶಿವ ಹಂಗೆ ಆಗಬಾರ್ದಿತ್ತು. ಹೀಗೆಲ್ಲ ನಡುವೆ ಮಾತುಗಳನ್ನು ಸೇರಿಸ್ತಾ ಇರ್ತಾರೆ, ಧ್ವನಿಯನ್ನ ಕೊಡ್ತಾ ಇದ್ದು. ಇದು ಕಥಾವಾಹಿನಿ ನಿರರ್ಗಳವಾಗಿ ಅರಿಯಲು ಪೋಷಕವಾಗಿರುತ್ತದೆ. ನಿರರ್ಗಳವಾಗಿ ಅರಿಯೋದಕ್ಕೋಸ್ಕರ ಆ ನಡುವೆ ಒಂದೊಂದು ಧ್ವನಿಯನ್ನ ಸೇರಿಸ್ತಾ ಇರ್ತಾರೆ. ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬಿಕೊಳ್ಳುವರು. ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಮಿಡಿತ, ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರ ಗದ್ಯ ಕಥನ ಆಕರ್ಷಕ ಹಾಗೂ ಮನಮೋಹಕ ಆಗಿದೆ. ಗದ್ಯ ಕಥನ, ಗದ್ಯದಲ್ಲಿ ಹೇಳುವಂಥ ಕತೆ, ಆಮೇಲೆ ಹಾಡು ಪದ್ಯದಲ್ಲಿ ಇರುವಂಥ ಪದ್ಯ, ಇವೆರಡೂ ಸೇರಿಬಿಟ್ಟು ಆ ಮುಂದೆ ಕತೆ ಮಲೆ ಮಾದೇಶ್ವರನ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಜೊತೆಗೆ ತಾಳ ಹಾಕ್ಕೊಳ್ತಾ ಕಂಸಾಳೆಯನ್ನು ನುಡಿಸ್ತಾ ಹೋಗ್ತಾರೆ. ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲಿ ಒಂದಾದ ಮಲೆ ಮಾದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡುತ್ತಾರೆ. ಇದಲ್ಲದೆ ಪಿರಿಯಾಪಟ್ಟಣದ ಕಾಳಗ, ಸಾರಂಗಧರ, ಬಿಳಿಗಿರಿ ರಂಗಸ್ವಾಮಿ, ಬೆಟ್ಟದ ಚಾಮುಂಡಿ, ಬಾಲನಾಗಮ್ಮ, ಮುಡುಕುತೊರೆ ಮಲ್ಲಪ್ಪ, ಕೋಳೂರು ಕೊಡಗೂಸು ಮೊದಲಾದ ಲೌಕಿಕ, ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನು ಹಾಡ್ತಾರೆ. ಕೇಳ್ತಾರೆ ಮಲೆ ಮಹದೇಶ್ವರ ಯಾವ್ಯಾವ ಪದಗಳನ್ನು ಹಾಡ್ತಾರೆ ಅಂತ ಕೇಳ್ತಾರೆ. ಅಷ್ಟೇ, ಎಲ್ಲ ಸಣ್ಣ ಸಣ್ಣವೆಲ್ಲ ಬರೆಯೋದು ಬೇಡ, ಕತೆ ಅಂಥವೆಲ್ಲ ಬರೆಯೋದು ಬೇಡ. ಒಂದೊಂದು ಶಬ್ದ ಹೊಸ ಪದ ನೀವು ಕೇಳದೆ ಇರೋದನ್ನ ಬರದೆ ಸಾಕು. ಇದು ಬಹಳ ಮುಖ್ಯ. ಈ ಪ್ಯಾರ ನೆನ್ಪಿಟ್ಕೊಳ್ಳಿ. ಏನು ಯಾವ್ಯಾವ ಪದಗಳನ್ನು ಹಾಡ್ತಾರೆ ಇದರಲ್ಲಿ ಅಂದರೆ, ಮಹಾಕಾವ್ಯಗಳಲ್ಲಿ ಒಂದು ಮಲೆ ಮಹದೇಶ್ವರನ ಬಗ್ಗೆ ಹೇಳ್ತಾರೆ. ಒಂದನೇದು ಬರೀ ಮಲೆ ಮಹದೇಶ್ವರ. ಎರಡನೇದು ಪಿರಿಯಾಪಟ್ಟಣದ ಕಾಳಗ. ಪಿರಿಯಾಪಟ್ಟಣದ ಅವಷ್ಟು ಬರೆಯೋದು ಬೇಡ, ಹಂಗೆ ನೆನ್ಪಿಟ್ಕೊಳ್ಳಿ. ಪಿರಿಯಾಪಟ್ಟಣದ ಕಾಳಗ, ಆಮೇಲೆ ಸಾರಂಗಧರ, ಬಿಳಿಗಿರಿ ರಂಗಸ್ವಾಮಿ. ಬಿಳಿಗಿರಿ ಕೇಳಿದಿರಲ್ಲ? ಆ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ. ಆಮೇಲೆ ಬೆಟ್ಟದ ಮೇಲಿರೋ ಚಾಮುಂಡಿ, ಮೈಸೂರು ಚಾಮುಂಡವ್ವ. ಆಮೇಲೆ ಬಾಲನಾಗಮ್ಮನ ಕತೆ. ಆನಂತರ ಮುಡುಕುತೊರೆ ಮಲ್ಲಪ್ಪ, ಕೋಳೂರು ಕೊಡಗೂಸು ಮೊದಲಾದ ಲೌಕಿಕ ಅಂದರೆ ಈಗ ವಾಸವಾಗಿ ಇರುವಂತಹ ಇವೆಲ್ಲ ಲೌಕಿಕ ಪದಗಳು. ಯಾವ್ಯಾವ? ಕೋಳೂರು ಕೊಡಗೂಸು, ಮುಡುಕುತೊರೆ ಮಲ್ಲಪ್ಪ, ಇವೆಲ್ಲ. ಆಮೇಲೆ ಧಾರ್ಮಿಕವಾದವು ಅಂತಂದರೆ ಇಲ್ಲಿ ಯಾರು ಮಲೆ ಮಹದೇಶ್ವರ, ಇವೆಲ್ಲ ಚಾಮುಂಡಿ, ಇವೆಲ್ಲ ಧಾರ್ಮಿಕ. ಇನ್ನು ಐತಿಹಾಸಿಕ ಕಥೆಗಳನ್ನು ಇಲ್ಲಿ ಹೇಳ್ತಾರೆ. ಮಂಟೇಸ್ವಾಮಿ ಕಾವ್ಯವನ್ನು, ಅದರಲ್ಲೂ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ಗತ್ತಿಗೆ ಅಳವಡಿಸಿಕೊಂಡು ಆಡ್ತಾರೆ. ಮಂಟೇಸ್ವಾಮಿ ಕಥಾ ಪ್ರಸಂಗ. ಕಂಸಾಳೆ ಅವನು ಮಂಟೇಸ್ವಾಮಿ ಒಬ್ಬ ಶರಣ, ಅವನ ಕಥೆಯನ್ನು ಕೂಡ, ಅವನ ಪವಾಡ ಏನು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಬೀಸು ಕಂಸಾಳೆ ದೇವರಗುಡ್ಡರ ವಿಶಿಷ್ಟ ನೃತ್ಯ ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದುದು. ಬೀಸು ಕಂಸಾಳೆ ಇಷ್ಟುದ್ದ ದಾರ ಇರುತ್ತೆ, ತಾಳ ಕಟ್ಟಿರ್ತಾರೆ, ಇಲ್ಲಿ ಇಟ್ಕೊಂಡು ನೋಡು ಹಿಂಗೆ ಬೀಸ್ತಾರೆ. ಹಿಂಗೆ ಕೆಳಗೆಲ್ಲ ಬೀಸು ಇಷ್ಟುದ್ದ ಇರ್ತದೆ. ಅದನ್ನೆಲ್ಲ ಬಿದ್ದು ತಲೆ ಹೊಡೆದು ತಲೆ 2 ಹೋಳಾಗುತ್ತೆ. ಆದರೆ ಅಷ್ಟು ಭಾಳ ಚಾಕಚಕ್ಯತೆಯಿಂದ ಭಾಳ ವಿಶೇಷವಾಗಿ ಮಾಡ್ತಾರೆ. ಅದು ಅಪರೂಪದ ಒಂದು ಕರ್ನಾಟಕದ ಜನಪದ ನೃತ್ಯ ಅಂತ ಕರೀತಾರೆ. ಇದರಲ್ಲಿ ತಾರಬಟ್ಲು, ತಟ್ಟುಬಟ್ಲು ಮುಂತಾದ ಬಗೆಗಳು ಇದ್ದಾವೆ. ಅದಕ್ಕೊಂದೊಂದು ಬೇರೆ ಬೇರೆ ಆಟ. 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಅಂತ ಸಂಗೀತದ ಹೆಂಗೆ ತಾಳ ಹೆಂಗಿರ್ತಾವೋ ಹಂಗೆ ತಾರಬಟ್ಲು. ಆಮೇಲೆ
ಇನ್ನೊಂದು ಎಂಥದ್ದು ತೊಟ್ಟದು ಒಂದು ಈಗ ಹಾಕೊಂಡು ಒಂದು ತಟ್ಟಿದ್ರು ಒಂಥರ, ಅದು ಕಣ್ಣು ಅಂತ ಆರ್ಸೋದಕ್ಕೆ ಅದು ಒಂಥರ, ಬೇರೆ ಬೇರೆ ಇವುಗಳನ್ನು ಕರೀತಾರೆ. ಹಾಗೆ ಥರ ಇವು ಒಂದು ಕಡ್ಡಿ, 2ನೇ ಕಡ್ಡಿ, 3ನೇ ಕಡ್ಡಿ ನೋಡಿದಿರಲ್ಲ, ಏನೋ ಕೋಲಾಟ ಆಡ್ತಾರಲ್ಲ, ಕೇಳಿದ್ದೀರಾ? ಅವುಗಳನ್ನು ಕೂಡ ನೋಡ್ಬೋದು. ತಲೆಯ ಮೇಲೆ, ಬೆನ್ನ ಹಿಂದೆ, ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳಕಿ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ. ಎಲ್ಲಿ? ತಲೆಯ ಮೇಲೆ, ಹಿಂಗೆ ತಲೆ ಮೇಲೆ ಬಿಟ್ಕೊಂತಾರೆ. ಆಮೇಲೆ ಎಲ್ಲಿ? ಬೆನ್ನ ಹಿಂದಕ್ಕೆ ಹೋಗಿ ಬೆನ್ನ ಹಿಂದೆ ಬಾರಿಸುವಂಥದ್ದು. ಆಮೇಲೆ ಕಾಲ್ ಕೆಳಗೆ, 2 ಕಾಲ್ ಕೆಳಗೆ, ಈ ಕಡೆಗೆ ಒಂದು ಲೇಸಿಯಂ ಮಾಡ್ತಿರೋದು, ಏನೋ ಮಾಡ್ತಿರೋದು, 2 ಏನೋ ಡಂಬಲ್ಸ್ ಮಾಡ್ತಿರಲ್ಲ, ಆ ರೀತಿ ಮಾಡ್ತಿರ್ತಾರೆ. ಕುಳಿತು ಆಮೇಲೆ ನಿಂತು ಈ ಬಾಗಿ ಬೊಳುಕಿ ಆ ಕಡೆ ಈ ಕಡೆ ಕುಣಿತ ಈ ಕಂಸಾಳೆಯನ್ನು ನುಡಿಸ್ತಾರೆ ಭಂಗಿ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕರೆತು ನರ್ತಿಸುವುದನ್ನು, ಇಬ್ಬರು ಎದುರು ಬದರು ನಿಂತು ಪರಸ್ಪರ ಒಬ್ಬರಿಗೊಬ್ಬರು ಅದನ್ನ ಕಂಸಾಳೆಯನ್ನ ಕಲ್ತ್ಕೊಳ್ತಾ ನೃತ್ಯ ಮಾಡೋದು ಕೂಡ ಉಂಟು. ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷವಾಗಿರುತ್ತದೆ. ಇವರು ಅವ್ರು ತೂಕೋದು, ಅವನು ತೂಕೋದು, ಹಾಡು ಹೇಳ್ತಿರ್ತಾರೆ, ನೃತ್ಯ ಮಾಡ್ತಿರ್ತಾರೆ. ಅವೆಲ್ಲ ಒಂದೇ ಇದಾಗಿ ತೊಂದರೆ ಆಗದಂಗೆ ಆ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಇದು ಕಂಸಾಳೆ ಪಾಠದ ಬಗ್ಗೆ ಇರುವಂಥದ್ದು. ಇದನ್ನ ಈಗ ಏನೇನು ಬರ್ತೀವಿ ಅವನ್ನೆಲ್ಲ ಅವ್ರಿಗೊಂದ್ಸರಿ ಹೇಳ್ಕೊಡಮ್ಮ. ಅವನ್ನೆಲ್ಲ ಬರ್ಕೊಂಡಿದ್ದೀರಾ? ಒಂದು ಪಾಠ ಆಯಿತು ಅಂದರೆ ಒಂದು 50-60 ಪದಗಳನ್ನ, ಹೊಸ ಪದಗಳನ್ನ ಬರ್ಕೊಂಡ್ರೆ ನಿಮಗೆ ಅವುಗಳದ್ದು ನೆನಪಿರ್ತದೆ. ನಾಳೆ ಪರೀಕ್ಷೆ ಬರೆಯಕಾರ ಆ ಪದಗಳು ನೆನಪಾದರೆ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಬರೀಲಿಕ್ಕೆ ಬರುತ್ತೆ. ಹೇಳ್ಕೊಡಮ್ಮ. ಕಂಸಾಳೆ ದಕ್ಷಿಣ ಕರ್ನಾಟಕ ದೀಪಾವಳಿ ಮಹದೇಶ್ವರ ಕಾವ್ಯ ಹಾಡು ಬೆಟ್ಟ ವಾಡಿಕೆ ಭಕ್ತ ದೇವರ ಗುಡ್ಡ ವೃತ್ತಿ ಗಾಯಕ ಕಂಚಿನ ತಾಳಗಳು ಧಾರ್ಮಿಕ ಜನಪದ ವಾದ್ಯ ಕಂಸತಾಲ್ಯ ತದ್ಭವ ರೂಪವೇ ಕಂಸಾಳೆ ಬಿರುದು ಬಟ್ಟು ತಾಳ ಗಾತ್ರ ದೊಡ್ಡದು ಆಕೃತಿ ವಿಶಿಷ್ಟ ಅಂಗೈ ಚಕ್ರ ಚಿಕ್ಕ ಜಾಗಟೆ ಮೇಲುತಾಳ ಕಾಣಿಕೆ ಏಕ ಮಾತ್ರ ಸಾಧನ ಜೋಳಿಗೆ ಪವಿತ್ರ ಸಾಧನ ಕಂಸಾಳಿಯ ಮಹಿಮೆ ಏಳ್ಮಲೆ ಮಾಯ್ಕಾರ ಗತಿ ಕಣ್ಣಪ್ಪ ನಮಸ್ಕರಿಸಿ ಜಾತ್ರೆ ಭಜನೆ ಹಬ್ಬ ಆಚರಣೆ ಬೀಸು ಕಂಸಾಳೆ ಸಂಪ್ರದಾಯಕ ವೇಷಭೂಷಣ ಏಕತಾರಿ ಲೌಕಿಕ ಮಂಟೆ ಸ್ವಾಮಿ ತಾರಬಟ್ಲು ತಟ್ಬಟ್ಲು ನರ್ತಿಸಿ ಭಂಗಿ ನರ್ತಿಸುವ ಭಂಗಿ, ನರ್ತಿಸುವ ವಿಧಾನ ಅಂತ. ಇದು ಕಂಸಾಳೆ ಪಕ್ಕ ಇರೋವಂಥದ್ದು. ಮುಂದಿನ ತರಗತಿಯಲ್ಲಿ ಇನ್ನೊಂದು ಮಾಡೋಣ. ಯಾವುದು? ಡೊಳ್ಳು ಪದ. ವೀರಗಾಸೆ ಆಯಿತು, ಕಂಸಾಳೆ ಆಯಿತು, ಈಗ ಜನಪದ ಕಲೆಗಳ ವೈಭವ. ಈ ಪಾಠದಲ್ಲಿ ವೀರಗಾಸೆ ಬಗ್ಗೆ ತಿಳ್ಕೊಂಡ್ರೆ, ಕಂಸಾಳೆ ಬಗ್ಗೆ ತಿಳ್ಕೊಂಡಿದ್ದೀರಿ. ಈಗ ಡೊಳ್ಳು ಕುಣಿತ ಕೇಳಿದಿರಲ್ಲ? ಡೊಳ್ಳು ಕೇಳಿದಿರಣ್ಣ?
ಒಬ್ರಿಗೊಬ್ರು 8-10 ಜನ ಸೇರ್ಕೊಂಡು ಒಬ್ರಿಗೊಬ್ರು ಬಡಿತಿರ್ತಾರೆ. ಅವಾಗೆಲ್ಲ ನಾವು ಸಣ್ಣವ್ರಿಗೆ ಇಷ್ಟು ದೊಡ್ಡ ಉಂಟು ಒಬ್ಬ ಇಬ್ರು ಹಿಡ್ಕೊಂಡು ಕಟ್ಟಿ ಅವ್ರು ಬಾರ್ಸ್ತಾರೆ. ಈಗ ಸಣ್ಣ ಟಾಳ್ 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 ಅಂತ ಸಣ್ಣ ಸಣ್ಣ ದೊಡ್ಡ ಬರೀತೀವಿ, ದೊಡ್ಡ ದೊಡ್ಡ ಡೊಳ್ಳು ಇರ್ತಿದ್ವು. ವೀರಪ್ಪ ಹಾಂ ಸರಿ ನೋಡೋಣ ಏನಂತಾರೆ ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದಂಥದ್ದು. ಡೊಳ್ಳು ಕುಣಿತ ಜನಪದ ಕಲೆ ನಮ್ಮನೇನು ಹಾಕ್ಬೇಡ, ಹಂಗೆ ಬರೀತಾ ಅವರು. ಇದು ವಾದ್ಯ ಪ್ರಧಾನ ಕಲೆ, ಅದು ಮುಖ್ಯ. ವಾದ್ಯ ಪ್ರಧಾನ ಕಲೆ ಯಾವುದು? ಡೊಳ್ಳು. ಯಾಕಂದ್ರೆ ವಾದ್ಯ ಚರ್ಮವಾದ್ಯ ಇರ್ತದೆ, ಯಾವ್ದು ದೊಡ್ಡ ಇದಿರುತ್ತೆ, ಕೈ ಬಿರುಡೆ ಇರುತ್ತೆ, ಬಾರಿಸ್ತದೆ. ವೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲು ಮತ ಸಮುದಾಯದ ಕುಣಿತ. ಹಾಲು ಮತ ಅಂದ್ರೆ ಕುರುಬರು ಅಂತ ಹೇಳ್ತೀವಲ್ಲಪ್ಪ, ಕುರುಬ ಜನಾಂಗ, ಹಂಗೆ ಹಾಲು ಮತ ಅಂತ ಕರೀತಾರೆ. ಇನ್ನೊಂದು ವೀರೇಶ್ವರ ಸಂಪ್ರದಾಯಕ್ಕೆ ಸೇರಿದವರು, ಅವ್ರ ದೇವರು ಕುಲದೇವರು ವೀರೇಶ್ವರ. ಡೊಳ್ಳು ಚರ್ಮವಾದ್ಯ. ಆ ಕಡೆ ಈ ಕಡೆ ಮೇಕೆ ಚರ್ಮಗಳಿಂದ ಹದ ಮಾಡಿ ಬಿಗಿದು ಕಟ್ಟಿರ್ತಾರೆ, ಅವು ಚರ್ಮವಾದ್ಯ. ಪೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲು ಒದಿಸಿದ 2 ಹರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಟೊಳ್ಳು ಇರುತ್ತೆ, ಪಗಡೆ ಅಂತ ಕರೀತಾರೆ, ಪಡಗ ಅಂತ ಕರೀತಾರೆ. ಆ ಪಡಗಕ್ಕೆ ಆ ಕಡೆ ಈ ಕಡೆ ಚರ್ಮವನ್ನು ಒದಿಸಿ ಎಳೆದು ಬಿಗಿದು ಕಟ್ಟಿರ್ತಾರೆ. ಇದನ್ನ 2 ಕೈಗಳಿಂದ ಬಾರಿಸಬಹುದು. ಈ ಕಡೆಯಿಂದ ಪೆಟ್ಟಾಕೋದು, ಎಡಗೈಯ ಪೆಟ್ಟಾಕೋದು, ಒಳಗೆ ಕೋಲು ದಪ್ಪ ಒಂದು ಹಗುರವಾದಂಥ ಬೆಂಡಿನ ಥರ ಇರುತ್ತೆ, ಅದು ಮತ್ತೆ ಪಕ್ಕದ ಒಂದು ಡ್ರಿಜ್ಜಲ್ 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 ಅಂತೇಳಿ ಬಾರಿಸ್ತಾ ಇರ್ತಾರೆ. ನೋಡಿದಿರಲ್ಲ, ನುಡಿಸಿದ್ದೀರಾ ನೀವು? ಇಲ್ಲ, ಚಿಕ್ಕಾಗಿ ನುಡಿಸುತ್ತೆ. ಸರಿ, ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ಒಂದು ಕೋಲ್ ದಪ್ಪ, ಇಷ್ಟು ದಪ್ಪ ಕೋಲ್ ಇರುತ್ತೆ, ಅದು ಹಗುರವಾಗಿರುತ್ತೆ, ಅದು ಕೊಡದಾಗ ಉಜ್ಜಲ್ ಅಂತ ಸೌಂಡ್ ಬರುತ್ತೆ. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತೆ. ಗುಣಿಯಿಂದ ಬಾರಿಸಿದ ಗತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪು ಹಾಕುತ್ತದೆ. ಹೀಗೆ ಚಾಪು ಹಾಕೋದು ಕೈಯಾಗ ಹಾಕ್ತದೆ, ಏಟ್ ಹಾಕೋದು, ಚಾಪು ಹಾಕ್ತದೆ ತಳಕ್ಕೆ ಸರಿಯಾಗಿ. ಆ ಮಂತ್ರ ಭರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬರೆಸ್ತಾರೆ. ಭರಮ ಅಂದ್ರೆ ದೇವರು, ಬ್ರಹ್ಮದೇವರನ್ನ ಭರಮದೇವರು ಅಂತ ಕರೀತಾರೆ. ಬ್ರಹ್ಮ ಪಲ್ಲಕ್ಕಿ ಉತ್ಸವ ಮಾಡಬೇಕಾದ್ರೆ ಡೊಳ್ಳನ್ನು ನುಡಿಸ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲು ಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಜಿಯನ್ನು ಉಡ್ತಾರೆ. ಬೀರದೇವರು ಕುರಿ ಉಣ್ಣೆಯಿಂದ ಮಾಡಿದಂಥ ಕಂಬಳಿ ಇರುತ್ತೆ, ಅದನ್ನು ಪವಿತ್ರವಾದ ದೇವ್ರ ಗದಿ ಅಂತ ಕರೀತಾರೆ. ಅದನ್ನ ಕಂಬಳಿ ಒದ್ಕೊಂಡು ಗೌರವದಿಂದ ಒಂದು ಸೊಂಟಕ್ಕೆ ಪಟ್ಟಿ ಕಟ್ಟಿ, ಅದು ಕಂಬಳಿ ಆ ಕಡೆ ಈ ಕಡೆ ಹೋಗೋದಂಗೆ ಪಟ್ಟಿ ಕಟ್ಟಿ ಆ ಡೊಳ್ಳುಗಳನ್ನು ನುಡಿಸೋದು ನೋಡ್ತೀವಿ. ಆಮೇಲೆ ಕಚ್ಚೆ ಪಂಚೆ ಹಾಕಿರ್ತಾವೆ ಮೊಣಕಾಲ ಮೇಲೆ, ಕುಣಿದ್ರೆ ಇದೆಲ್ಲ ಖಾಲಿ ತೊಂದರೆ ಆಗಬಾರ್ದು ಅಂತ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸ್ತಾರೆ. ಕೆಲವು ಇತ್ತೀಚೆಗೆ ಈ ಹುಲಿ ಬಟ್ಟೆ ಇರ್ತದೆ, ಹುಲಿ ಬಣ್ಣದ ಟೈಪು, ಅದು ಈ ಕಡೆ ಕಟ್ಟಿ ಹುಲಿ ವೇಷದ ಥರ ಕಟ್ಟೋದು ನೋಡ್ತೀವಿ. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ, ಅಂಗಿ, ಟೊಪ್ಪಿಗೆ ತೊಡುತ್ತಾರೆ. ಕುಣಿತದ ಕಾಲದಲ್ಲಿ ಕುಣಿಬೇಕಾದ್ರೆ ವಾದ್ಯಗಾರರು ಹಸಿರು ಅಥವಾ ಕೆಂಪು ಗಗ್ಗರಿ ಪಂಚೆಯನ್ನು, ಆಮೇಲೆ ಅಂಗಿ ಹಾಕಿರ್ತಾರೆ, ಆಮೇಲೆ ಒಂದು ಟೊಪ್ಪಿಗೆಯನ್ನು ಕೂಡ ಹಾಕಿರ್ತಾರೆ. 2 ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರ್ತಾರೆ. ಈ ಕಡೆ ಕೈಗೆ ಒಂದು ಕಟ್ಟಿರ್ತಾರೆ, ಈ ಕಡೆಗೆ ಹಸುಬ್ದು ಇಟ್ಕೊಂಡು ಹೊಡಿಬೇಕಾದ್ರೆ ಅದು ಮಾಡಿದಾಗ ಚೆನ್ನಾಗಿ ಕಟ್ಟಿರ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಇರ್ತವೆ. ಡೊಳ್ಳು ಇರುತ್ತೆ ಕುಣಿಬೇಕಾದ್ರೆ, ಮತ್ತೇನಿರುತ್ತೆ? ತಾಳೆ ದೊಡ್ಡ, ಈಗ ಸವಲ ತಟ್ಟೆ ಇದ್ದಂಗೆ ಇರ್ತವೆ, ಅಂತ ಅದಕ್ಕೆ ಸೇರಿಸ್ತಾರೆ. ಕರೆಕ್ಟ್ ತಾಳಕ್ಕೆ ಸರಿಯಾಗಿ ತಾಳವನ್ನ ಇಷ್ಟ ಅಗಲ ತಟ್ಟೆ ಇರ್ತವೆ, ತಾಮ್ರದ ಇದನ್ನ ಮಾಡಿದವು, ಇಟ್ಟಾಡಿವು, ನಂತರ ಅಂತೇಳಿ ಡೋಳ್ ಜೊತೆಗೆ ಸೇರಿಸ್ತಾರೆ. ಆಮೇಲೆ ಕೊಳಲು, ಆ ಕೊಳಲನ್ನು ಕೂಡ ನುಡಿಸೋದು ಈ ವಾದ್ಯಗಳ ನಡುವೆ ಇರುತ್ತೆ. ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯನ್ನು
ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಯಾವಾಗಲೂ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ, ಆಮೇಲೆ ಶ್ರಾವಣ ಬಂದಾಗ 4 ವಾರ, ಶ್ರಾವಣ ಸೋಮವಾರ ಶಿವನ ವಾರ ಅಂತಾರಲ್ಲ, ಶಿವ ಮತ್ತು ಭರಮದೇವರು ಬೀರಪ್ಪ, ಹಾಗೆಯೇ ಅಮಾವಾಸ್ಯೆ ದಿನ ಮತ್ತು ಯುಗಾದಿ ದಿವಸ ಅವರು ಆ ಪಲ್ಲಕ್ಕಿ ಉತ್ಸವ ಆಗುತ್ತೆ ಬೀರದೇವರು ಬ್ರಹ್ಮದೇವರು. ಅವಾಗ ಈ ಒಂದು ಡೊಳ್ಳು ನುಡಿಸೋದನ್ನು ಕಾಣ್ತೀವಿ. ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ಹಿಮ್ಮೇಳದಲ್ಲಿ ಹಲವಾರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳ್ತಾರೆ. ಮುಮ್ಮೇಳ ಹಿಮ್ಮೇಳ, ಮುಮ್ಮೇಳ ಹಿಮ್ಮೇಳ ಅವರು ಏನು ಮಾಡ್ತಾರೆ, ಬಾರಿಸ್ಕೊಂಡು ಹೋಗ್ತಾರೆ. ಮುಮ್ಮೇಳದ ದೊಡ್ಡದಾಗಿ ಇರುವಂಥವ್ರು ಅವ್ರ ಹಿಂದ್ಗಡೆಗೆ ಇನ್ನು ಏನು ಅವರ ಸಹಾಯಕರು ಅವರು ಕೂಡ ನುಡಿಸ್ತಾ ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಹಾಡು ಅವ್ರಿಗೆ ಮುಂದಿನವ್ರು ಹೇಳ್ತಾ ಇರ್ತಾರೆ, ಕೊಳಲು ನುಡಿಸ್ತಾ ಹೋಗ್ತಿರ್ತಾರೆ, ತಾಳ ಬಾರಿಸ್ತಿರ್ತಾರೆ. ಅವ್ರ ಹಿಂದ್ಗಡೆಗೆ ಅವರು ಹೇಳ್ಕೊಟ್ಟ ಹಾಡನ್ನು ಹೇಳ್ಕೊಂಡು ಹೋಗ್ತಾರೆ. ದೈವ ಮಹಿಮೆ ಮತ್ತು ದೈವ ಭಕ್ತರ ಕಥೆಯಾಗಿರುತ್ತೆ. ಏನಮ್ಮ, ದೈವ ಮಹಿಮೆ ಎಲ್ಲ ಬರೀತಾ ಬೇಕಾಗಿಲ್ಲ, ಒಂದೊಂದು ಮುಖ್ಯವಾದ ಬಿಡಲಾಗಿ ದೈವ ಮಹಿಮೆ, ದೈವ ಭಕ್ತರ ಕಥೆ. ದೈವ ಮಹಿಮೆ ಅಂದ್ರೆ ಬೀರಪ್ಪ ದೇವರ ಮಹಿಮೆ, ದೇವರ ಮಹಿಮೆಯನ್ನ, ಅಥವಾ ಆ ದೇವರ ಭಕ್ತರು ಕೆಲವರು ಇರ್ತಾರಲ್ಲ, ಅವ್ರ ಭಕ್ತರ ಒಂದು ಕಥೆಯನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಕಥನ ಕವನಕ್ಕೆ ರಗಳೆಯೇ ತಕ್ಕ ಧಾಟಿ. ರಗಳೆ 2 ಸಾಲಿನ ಪದ್ಯ, ತ್ರಿಪದಿ ಅಂದ್ರೆ 3 ಸಾಲು, ಕನ್ನಡ ಪದ್ಯ ಅಂದ್ರೆ 4 ಸಾಲು, ಷಟ್ಪದಿ ಅಂದ್ರೆ ಷಟ್ಪದಿ 6 ಷಟ್ಪದಿ ಅಲ್ವಾ. ಹಾಗೆಯೇ ಇಲ್ಲಿ ರಗಳೆ ಅಂದ್ರೆ 2 ಸಾಲಿನ ಪದ್ಯ. ಅವಾಗ ಆ ಪದ್ಯವನ್ನು ಹೇಳ್ತಾರೆ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನೆ ಬನ್ನಿರೋ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನಿರೋ, ಹಾಡಿರ್ತಾರೆ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನೆ ಬನ್ನಿರೇ, ಗುರುವೇ ನಮ್ಮಯ್ಯ ದೇವರು ಬಂದಾನೆ ಬನ್ನಿರೇ. ಈ ಬೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆ. ಕಾವ್ಯಗೀತೆ ಎಲ್ಲವೂ ಬರಿಬೇಡ, ಒಂದು ಬಹಳ ಮುಖ್ಯವಾದ ವಸ್ತು ಉಮ್ಮೇಳ ಹಿಮ್ಮೇಳ. ಕಾವ್ಯಗೀತೆ ಅಂದ್ರೆ ಹಾಡಲಿಕ್ಕೆ ಬರುವಂತಹ ಒಂದು ಕಾವ್ಯ, ಆ ರೀತಿ ಪದ್ಯಗಳು ಸುಲಭವಾಗಿ ಹಾಡಿರ್ತಾರೆ. ಇನ್ನು ಡೊಳ್ಳಿನ ಹಾಡುಗಳು ಅಂತ ಕರೀತಾರೆ. ಬಾಳೆ ಮುಖ್ಯವೆಂದು ಅದಕ್ಕೆ ಬೀರೇದೇವರೇ ಬೆನ್ನಾಧಾರವೆಂದು ಸಾರಿ ಸಕಲ ಜನರಿಗೆ ಸುಖವಾಗಲಿ ಎಂದು ಸಂದೇಶ ನೀಡುತ್ತೆ. ಏನ್ ಸಂದೇಶ ನೀಡುತ್ತಪ್ಪ ಡೊಳ್ಳಿನ ಪದ ಅಂದ್ರೆ, ಬಾಳೆ ಮುಖ್ಯ, ಬದುಕು, ಮನುಷ್ಯನ ಬದುಕಿದೆಯಲ್ಲ ಅದು ಬಹಳ ಮುಖ್ಯ, ಸರಿಯಾಗಿ ಬದುಕಬೇಕು. ಅದಕ್ಕೆ ಬೀರೇ ದೇವರ ಅವನೇ ಬೆನ್ನ ಆಧಾರ, ದೇವರೇ ನಮಗೆ ಬೆನ್ನ ಆಧಾರ. ಹಾಗಾಗಿ ನಮ್ಮ ಬಾಳು ಬಹಳ ಚೆನ್ನಾಗಿ ನಡಿಬೇಕು ಅಂದ್ರೆ, ಯಶಸ್ವಿಯಾಗಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ನಮಗೆ ದೇವರು ದಯೆ ಬೇಕು. ದೇವರು ಬೆಂಗಾವಲಾಗಿ ಯಾವಾಗಲೂ ಇರ್ತಾನೆ. ಒಳ್ಳೆ ಕೆಲಸ ಮಾಡ್ತಾ ಹೋದಾಗ ದೇವರಿಂದಿಗೆ ತಥಾಸ್ತು ತಥಾಸ್ತು ಅಂತ ಅಂತಿರ್ತಾನೆ. ಹಂಗೆ ಇಲ್ಲಿ ಬೆನ್ನಿಗೆ ಆಧಾರ, ಬೆನ್ನಾಧಾರವೆಂದು ಸಕಲ ಜನರಿಗೆ ಸುಖ ಆಗಲಿ ಅಂತ, ಒಬ್ಬರಿಗೆ ಎಲ್ಲರಿಗೂ ಭಕ್ತರೆಲ್ಲರಿಗೂ ಸುಖ ಆಗಲಿ, ಅವ್ರು ಬಾಳು ಬಂಗಾರ ಆಗಲಿ ಅಂತೇಳಿ ಆ ಹಾಡುಗಳಲ್ಲಿ ಹಾರೈಕೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದನ್ನ ಕಾಣ್ತೀವಿ. ಇನ್ನು ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳೇ ಅಲ್ಲದೆ ಕುದುರೆ ಕುಣಿತ, ಕೋಲು ಕುಣಿತ, ಸಾರು ಕುಣಿತ, ಹುಚ್ಚೆಳ್ಳು ಕುಣಿತ, ಕೈಬಾರಿಕೆ, ಒಂದೆಜ್ಜೆ, ಎರಡೆಜ್ಜೆ ಕುಣಿತ, ಜೋಡು ಸಾಲಿನ ತೆಗ್ಗಿನ ಕೈ ಮೊದಲಾದ ವಿವಿಧ ಬಗೆಯ ಕುಣಿತಗಳು ಇದ್ದಾವೆ. ಅವರು ಒಂದು ಹೆಜ್ಜೆ ಹಾಕೋದು, ಹಿಂಗೆ ಹೋದಂಗೆಲ್ಲ ತಾಲ್ಕಕ್ಕೆ ಹೋದಂಗೆಲ್ಲ ಮತ್ತೆ ಹೆಚ್ಚು ವೇಗವಾಗಿ ಆ ಹೆಜ್ಜೆಗಳನ್ನ ಹಾಕ್ತಾರೆ. 1ನೇ ತಾಳ, 2ನೇ ತಾಳ, 3ನೇ ತಾಳಕ್ಕೆ ಹೋದಂಗೆಲ್ಲ ಹೆಜ್ಜೆಗಳು ಹುಚ್ಚೇಳು ಕೊಡ್ತಾ ಆಮೇಲೆ ಹೊಡಿತಿರ್ತಾರೆ ಎದುರುಗಡೆಗೆ. ಅವ್ನು ಯಾರು ಸೋಲ್ತಾರೆ ಅಂತ ಅವನ ಕೈ ಸೋಲೋವರೆಗೂ ಎದುರುಗಡೆಗೆ ಸ್ಪರ್ಧೆಗೆ ಬೀಳ್ತಾರೆ. ಭಾಳ ಗಟ್ಟಿ ಮುಟ್ಟಾಗಿರೋರು ಅವ್ರು ಭಾಳ ಹೊತ್ತು ಯಾರು ನುಡಿಸ್ತಾನೆ ಅವನಿಗೆ ಕೊನೆಗೆ ಎಲ್ಲ ಸೋತ್ಮೇಲೆ ಕೊನೆ ಡುಜು ಕೇ ಅಂತ ಕೇಕ್ ಹೊಡಿತಾರೆ ನೀವು ಗೆದ್ದ ಅಂತ. ಮತ್ತೆ ನುಡಿಸ್ತಾರೆ. ಹಿಂಗೆ ಒಂದೊಂದಕ್ಕೂ ಬೇರೆ ಬೇರೆ ಅವಕ್ಕೆ ಹೆಜ್ಜೆಗಳು, 2 ಹೆಜ್ಜೆ,
ಒಂದು ಹೆಜ್ಜೆ ಹಾಕೋದು ಹಿಂಗೆ ರಿಜ್ಜಲ್ ಹಿಂಗೆ ಹೊಡ್ಕಂತ ಕುಣಿಯಂಥದ್ದು. ಜೋಡು ಸಾಲಿನ ಜಗ್ಗಿನಕಾಯಿ, ಆಮೇಲೆ ಎರಡು ಜೋಡು ಒಬ್ರಿಗೊಬ್ರು ಇವನು ಹಿಡ್ಕೊಂಡ್ಬಿಟ್ಟು ಸುತ್ತ 8-10 ಜನ ಸೇರ್ಕೊಂಡು ಇತ್ತೀಚೆಗೆ ಅವನ್ನ ಮಾಡೋದು ನೋಡ್ತೀವಿ. ಇದು ವೈವಿಧ್ಯಮಯವಾದ ಕುಣಿತಗಳನ್ನು ನಾವು ಡೊಳ್ಳಿನಲ್ಲಿ ಕಾಣ್ತೀವಿ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕತೆಯ ಆವರಣದಿಂದ ಹೊರಬಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ಧಾರ್ಮಿಕವಾದಂತ ಅಷ್ಟೊಂದೆಲ್ಲ ಬರೆಯೋದು ಬೇಡ. ಅವು ಬರೆದಿದೆಯಾ? ಸರಿ. ಅಷ್ಟು ಕುಣಿತಗಳು ಎಷ್ಟು ನಮೂನಿ ಕುಣಿತ ಅಂದ್ರೆ ಕುದುರೆ ಕುಣಿತ, ಕೂಡ ಕೋಲ್ ಕುಣಿತ, ಸಾರು ಕುಣಿತ, ಹುಚ್ಚರು ಬಡಿತ, ಕೈ ಬಾರಿಕೆ, ಒಂದೆಜ್ಜೆ ಕುಣಿತ, ಜೋಡ್ ಸಾಲಿನ ಕುದುರ, ಜಗ್ಗಿನ ಕೈ, ಹಿಂಗೆ ಅವು ಬೇರೆ ಬೇರೆ ಜಾನಪದ ಇದರಲ್ಲಿ ಕಲಿಯೋರು ಗುರುಗಳು ಅವರಿಗೆ ಕಲಿಸ್ತಿರ್ತಾರೆ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನದ ಕಲೆ. ಈಗ ಮೊದಲು ಬೀರಪ್ಪನ ಹೆಸರು ಹೇಳ್ಕೊಂಡು ದೇವರ ಧಾರ್ಮಿಕ ಮಾಡ್ತಿದ್ರು. ಹಾಗೇನೆ ಸಮಾಳನ ಕೂಡ ವೀರಭದ್ರನ ಕುಣಿತ, ವೀರಭದ್ರ ದೇವರು ಅಂತ ಅನ್ಕೊಂಡು ಮಾಡ್ತಿದ್ರು. ಕಂಸಾಳೆಯನ್ನ ಮಂಟೇಸ್ವಾಮಿ ದೇವರು ಅದು ಅಂತ ಆಚರಣೆಯ ಧರ್ಮ ಒಂದು ಇದಾಗಿ ಕುಣಿತ ಇವನ್ನ ವಾದ್ಯಗಳನ್ನು ನುಡಿಸ್ತಿದ್ರು. ಆದ್ರೆ ಈಗ ಅವನ್ ಸಹ ಪ್ರದರ್ಶನ ಕಲೆಯಾಗಿ ಮಾರ್ಪಾಟಾಗಿದ್ದಾವೆ. ಲೌಕಿಕ ಉತ್ಸವಗಳೇನಿರ್ತವೆ, ಹಬ್ಬ ಹರಿದಿನಗಳು, ಆ ಥರ ಯಾವುದೇ ಸರ್ಕಾರಿ ಕೆಲಸಗಳು, ಇನ್ನೆಲ್ಲ ಶಾಲಾ ಕಾಲೇಜುಗಳಿಗೆ ಅಲ್ಲಿ ನಡೆಯುವಂಥ ಯಾವುದೋ ಕನ್ನಡ ಸಾಹಿತ್ಯ ಸಮ್ಮೇಳನ, ಈ ಥರ ಮೆರವಣಿಗೆಗಳು ಏನು ನಡೀತವೆ ಅದೆಲ್ಲ ಈ ಡೊಳ್ಳು ಪದಗಳು, ಕಂಸಾಳೆ ಪದದವರು ಇವರೆಲ್ಲ ಪ್ರದರ್ಶನ ಕಲೆಯಾಗಿ ಈಗ ಮಾರ್ಪಾಟನ್ನ ಹೊಂದಿದಾವೆ ಅಂತ. ಇಷ್ಟು ಈ ಡೊಳ್ಳು ಕುಣಿತದ ಬಗ್ಗೆ ಇರುವಂಥದ್ದು ನೀವೆಲ್ಲ ಗಮನಿಸ್ಬೇಕು. ಒಂದ್ಸರಿ ಹೇಳ್ಕೊಡ ಎಲ್ಲ ಪದಗಳು ಬರ್ದಿರೋವು. ಡೊಳ್ಳು ಕುಣಿತ, ವಾದ್ಯ, ಬೀರೇಶ್ವರ, ಸಂಪ್ರದಾಯ, ಮತ, ನೀವೇ ಹೇಳ್ರಿ, ಹೇಳಿ. ಗುಣಿ, ಚಾಕು, ಭರಮದೇವ, ಬ್ರಹ್ಮ ಪಲ್ಲಕ್ಕಿ, ಉತ್ಸವ, ಕರಿಯ ಕಂಬಳಿ, ಕೆಂಚೆ ಪಂಜೆ, ಹುಲಿ ಚರ್ಮ, ಹಸಿರು ಅಥವಾ ಕೆಂಪು ಕಗ್ಗರಿ ಅಂಗಿ, ಟೋಪಿಗೆ, ಕರವಸ್ತ್ರ, ಹಿನ್ನೆಲೆ, ಡೊಳ್ಳು ತಾಳ ಮತ್ತು ಕೊಳಲು, ಶ್ರಾವಣ ಸೋಮವಾರ, ಅಮಾವಾಸ್ಯೆ, ದೈವ ಮಹಿಮೆ, ಮುಮ್ಮೇಳ, ಹಿಮ್ಮೇಳ, ಕಾವ್ಯ ಗೀತೆ, ರಗಳೆ, ಬಾಳೆ ಮುಖ್ಯ, ಬೆನ್ನಾದಾರ, ಕಸರತ್ತು, ಕುದುರೆ ಕುಣಿತ, ಕೋಲು ಕುಣಿತ, ಸಾಲು ಕುಣಿತ, ಮುಂಚೆಳು ಬಡಿತ, ಕೈಗಾರಿಕೆ, ಒಂದೆಜ್ಜೆ, ಜೋಡು ಸಾಲಿನ ಜಗ್ಗಿನ ಕೈ. ಇದುವರೆಗೂ ನೀವು ಯಾವ ಕಲೆಯ ಬಗ್ಗೆ ತಿಳ್ಕೊಂಡ್ರಿ? ಡೊಳ್ಳು ಕುಣಿತ ಇದೊಂದು ಜಾನಪದ ಕಲೆ, ಜಾನಪದ ವಾದ್ಯ. ಒಂದು ಯಾವ ದೇವರನ್ನು ಕುರಿತು ಈ ಡೊಳ್ಳನ್ನು ನುಡಿಸ್ತಾರೆ? ಬೀರಪ್ಪನ ಕುಣಿತ, ಬೇರೆ ದೇವರ ಬಗ್ಗೆ ಧಾರ್ಮಿಕ ಒಂದು ಕಲೆಯಾಗಿದೆ, ವಾದ್ಯ ಆಗಿದೆ. ಸರಿ.